ಸರ್ಪಭೂಷಣ ಶಿವಯೋಗಿಗಳು ರಚಿಸಿದಂತ ಜ್ಞಾನಶತಕ ಗ್ರಂಥದ 16ನೇ ಸೂಕ್ತ ಇಂದಿನ ಆಧಾರದ ವಿಷಯ. ಹಿಂದಿನ ಶ್ಲೋಕದಲ್ಲಿ ಯಾವ ಈಶ್ವರ ಅಥವಾ ಪರಮಾತ್ಮ ಅಂತ ಏನ್ ಕರಿತೇವೆ, ಆ ಪರಮಾತ್ಮನೇ ಜಗತ್ತಿಗೆ ಸನ್ನಿಧಾನ ಕರ್ತೃತ್ವವಾಗಿದ್ದಾನೆ ಅಂತ ಹೇಳ್ತಾ ಬಂದ್ರು. ಯಾವ ರೀತಿ ಅಂದ್ರ ಸೂರ್ಯನ ಸನ್ನಿಧಿಯಲ್ಲಿ ಈ ಲೋಕ ಕಾರ್ಯಗಳು ಹೇಗೆ ನಡೆಯುತ್ತೀವೋ ಅದರಂತೆ ಪರಮಾತ್ಮನ ಸನ್ನಿಧಿಯಲ್ಲಿ ಜಗತ್ತಿನ ಎಲ್ಲಾ ವ್ಯವಹಾರವು ನಡೆಯುತ್ತವೆ ಅಂತ ಹೇಳಿದಾಗ ಸೂರ್ಯ ಬೇರೆ ಲೋಕ ಬೇರೆ, ಇದು ನಡೀತಕ್ಕಂತ ಕ್ರಿಯೆ ಸತ್ಯ. ಆದರೆ ಪಾರಮಾರ್ಥದಲ್ಲಿ ಸೂರ್ಯನ ಸನ್ನಿಧಾನದಲ್ಲಿ ಜಗತ್ ಕಾರ್ಯ ನಡೆದಂತೆ ಪರಮಾತ್ಮನ ಸನ್ನಿಧಿಯಲ್ಲಿ ಜಗತ್ತಿಗೆ ಕರ್ತೃತ್ವ ಅಂತಂದ್ರೆ ಇಲ್ಲಿ ಸಂಶಯ ಬರ್ತದ. ಕಾರಣ ಸೂರ್ಯ ಇರೋದು ಆಕಾಶ, ಆದರೆ ವ್ಯವಹಾರ ನಡೆಯೋದು ಲೋಕದಲ್ಲಿ. ಅಂದ್ರೆ ಸೂರ್ಯ ಬೇರೆಯಾಗಿದ್ದೇ ಲೋಕದ ವ್ಯವಹಾರವನ್ನ ನಡೆಸ್ತಾನ, ಅದಂತೆ ಆತ್ಮನು ಲೋಕದಿಂದ ಬೇರೆಯಾಗಿದ್ದೇ ಜಗತ್ತನ್ನ ನಿಯಂತ್ರಣ ಮಾಡ್ತಾನೇನು ಅಂತಂದ್ರೆ ಅದು ಒಪ್ಪುವಂತ ಮಾತಲ್ಲ. ಯಾಕೆ ಅಲ್ಲಂದ್ರೆ ಆತ್ಮ ಪರಬ್ರಹ್ಮ ಅನ್ನುವಂಥದ್ದು ಏಕಂ ಏವಂ ಅದ್ವಿತೀಯಂ ಬ್ರಹ್ಮ ಮತ್ತು ಎಲ್ಲಾ ಕಾಲದಲ್ಲಿ ಇರ್ತಕ್ಕಂಥ ವಸ್ತು ಆತ್ಮ. ಆ ಕಾರಣ ನೀವು ಆ ಈಶ್ವರನೇ ಜಗತ್ತಿಗೆ ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ತದ ಅಂತಂದ್ರೆ ಜಗತ್ ಪ್ರತೀತಿಗೆ ಈಶನೇ ಉಪಾದಾನ ಕಾರಣ ಅಂತ ಈ ಸೂತ್ರದಲ್ಲಿ ಹೇಳ್ತಾರೆ. ಏಕೆಂದ್ರೆ ಇಲ್ಲಿ ರಥಶ್ಯ ಇಂಧನಂ ಭೂರಿ ಭೂತಂ ಮೃದಂ ಘಟಶ್ಯ ಅಸಮಾಧಾಯ ವೈಕಾರ್ಯತಃ ಉಪಾದಾನಂ ಈಶಂ ಪ್ರಪಂಚಸ್ಯ ತಂ ಗುಣಂ ಸರ್ವಭಾತಿ ಇವ ಅಹಂ ಬುಧ ಅಂತ ಶ್ಲೋಕ. ಇದರ ತಾತ್ಪರ್ಯ ಏನಂದ್ರೆ ರಥಶ್ಯ ಅಂದ್ರೆ ಸಂಸ್ಕೃತದಲ್ಲಿ ತೇರಿಗೆ ರಥ ಅಂತ, ಮತ್ತ ಇಂಧನ ಅಂದ್ರೆ ಕಟ್ಟಿಗೆ ಅಂತ. ಸಂಸ್ಕೃತದಲ್ಲಿ ಘಟಶ್ಯ ಅಂದ್ರೆ ಕೊಡ ಅಂತ. ಸಂಸ್ಕೃತದಲ್ಲಿ ಮೃದಂ ಅಂದ್ರೆ ಮಣ್ಣು ಅಂತ ಅರ್ಥ. ಸಂಸ್ಕೃತದಲ್ಲಿ ಬುಧ ಅಂದ್ರೆ ಪಂಡಿತರು ಅಂತ ಅರ್ಥ. ಇದಕ್ಕೆ ರಥಕ್ಕೆ ಉಪಾದಾನ ಕಾರಣವು ಉತ್ತಮವಾದ ಕಾಷ್ಟಗಳು. ಒಂದು ತೇರು ಆಗಬೇಕಾದ್ರೆ ಅದಕ್ಕೆ ಉಪಾದಾನ ಕಾರಣ ಯಾವುದಂದ್ರೆ ಶ್ರೇಷ್ಠವಾದ ಕಟ್ಟಿಗೆ ಅಂತ. ಕಟ್ಟಿಗೆ ಇಲ್ಲದೆ ರಥ ಆಗೋದಿಲ್ಲ ನೋಡ್ರಿ. ಅಂದ್ರೆ ಏನರ್ಥ? ಕಟ್ಟಿಗೆ ಅಂತ. ಕೊಡಕ್ಕೆ ಉಪಾದಾನ ಕಾರಣ ಯಾವುದು? ಪಿಂಡ. ಪಿಂಡ ಅಂದ್ರೆ ಕೊಡ, ಮಣ್ಣು. ಆದರೆ ಆ ಯಾವ ಕಟ್ಟಿಗೆ ಉಪಾದಾನ ಕಾರಣವಾದ ಕಟ್ಟಿಗೆ ಮತ್ತು ಮಣ್ಣು ವಿಕಾರವಾಗುವ ಕಾರಣದಿಂದ ವಿಕಾರ ಆಗ್ತಾವಿಲ್ರಿ,
ಆ ಕಾರಣದಿಂದ ಪಂಡಿತರಾದ ಜ್ಞಾನಿಗಳು ಅಂಥ ಉಪಾದಾನ ಕಾರಣಕ್ಕೆ ಅನುಮತಿಯನ್ನು ಈಯರು. ಉಪಾದಾನ ಕಾರಣ ಅದು ಏನಾಗ್ತದ್ರಿ ಅಂದ್ರೆ ವಿಕಾರ ಆಗ್ತದ. ಮಣ್ಣು ವಿಕಾರ ಆಗ್ತದಿಲ್ರಿ, ಕಟ್ಟಿಗೆ ವಿಕಾರ ಆಗ್ತದ. ಆ ಕಾರಣ ಈಶ್ವರನೇ ಉಪಾದಾನ ಕಾರಣ ಜಗತ್ತಿಗೆ ಅಂತ ಹೇಳಿದ್ರೆ ಆ ಈಶ್ವರನು ಕೂಡ ಜಗತ್ತಿನಲ್ಲಿ ವಿಕಾರ ಆಗ್ತಾನಂತ ಹೇಳ್ಬೇಕಾಗ್ತದೆ. ಆ ಕಾರಣ ಸರ್ವ ಪ್ರತೀತಿಗೆ ಈ ತೋರುವಂತ ಸರ್ವ ಅಂದ್ರೆ ಎಲ್ಲಾ ನಾಮ ರೂಪದಿಂದ ತೋರುವಂತ ಜಗತ್ತಿಗೆ ರಜ್ಜು ಉಪಾದಾನ ಕಾರಣವಾದಂತೆ. ಅಂದ್ರೆ ರಜ್ಜು ಅಂದ್ರೆ ಹಗ್ಗ ಉಪಾದಾನ ಕಾರಣ ಯಾವ್ದಕ್ಕಂದ್ರೆ ಸರ್ಪ ಪ್ರತೀತಿಗೆ. ಹೇಗಂದ್ರೆ ರಥ ಕಂಬಾದಿಗಳಿಗೆ ಉಪಾದಾನ ಕಾರಣವು ಕಾಷ್ಟ ಮತ್ತು ಕೊಡಕ್ಕೆ ಮೃತ್ತಿಕೆ ಕಾರಣಗಳು. ಆ ಉಪಾದಾನ ಕಾರಣದಲ್ಲಿ ವಿಕಾರತ್ವವು ಸಂಭವಿಸುತ್ತದೆ. ಮಣ್ಣು ವಿಕಾರ ಆಗ್ಯದಿಲ್ಲಮ್ಮ, ವಿಕಾರ ಆಗಿ ಕೊಡಾಗ್ಯದ. ಕಟ್ಟಿಗೆ ವಿಕಾರ ಆದ್ಮೇಲೆ ರಥ ಆಗ್ಯದ. ಅದರಂತೆ ಪರಮಾತ್ಮ ತನ್ನ ಮೂಲ ರೂಪವನ್ನ ವಿಕಾರವಾಗಿ ಜಗತ್ತಾಗ್ಯನಂತ ಹೇಳ್ಬೇಕಾಗ್ತವ. ಇದರಂತೆ ಜಗತ್ತಿಗೆ ಪರಮಾತ್ಮನು ಉಪಾದಾನ ಕಾರಣವಲ್ಲ. ಈ ರೀತಿ ಅಲ್ಲ ಕಾರಣ, ಅವನ ಕಾರಣ ಬೇರಿದೆ. ಹೇಗೆಂದ್ರೆ ಹಾವಿನ ತೋರ್ಕೆಗೆ ಹಗ್ಗವು ಉಪಾದಾನ ಕಾರಣವಾಗಿದೆ. ಒಂದು ಬಿದ್ದಂತ ಕತ್ತಲಲ್ಲಿ ಬಿದ್ದಂತ ಹಗ್ಗ ಅದ್ರಲ್ಲಿ ಹಾವು ತೋರ್ಬೇಕಾಗಿತ್ತಂದ್ರೆ ಕತ್ತಲಲ್ಲಿ ಬಿದ್ದಂತ ಹಾವೇ ಹಗ್ಗವೇ ಹಾವಿಗೆ ಉಪಾದಾನ ಕಾರಣ. ಹೌದು, ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಇದು ಹಾವು ತೋರ್ಬೇಕಾಗಿತ್ತು ಅಂದ್ರೆ ಹಾವು ಯಾವ ಕಾರಣದಿಂದ ತೋರ್ತು ಅಂದ್ರೆ ಹಗ್ಗದ ಉಪಾದಾನ ಕಾರಣದಿಂದ ಹಾವು ತೋರ್ತು. ಹಗ್ಗ ಇದ್ದಿಲ್ಲ ಅಂದ್ರೆ ಹಾವು ತೋರ್ತದಿಲ್ಲ. ಅಂದ್ರೆ ಹಾವು ತೋರಬೇಕಾಗಿದ್ದರೆ ಉಪಾದಾನ ಕಾರಣ ಹಗ್ಗವೇ. ಅದಂತೆ ಜಗತ್ತು ಪ್ರತೀತಿ ಆಗ್ಬೇಕಾಗಿದ್ರೆ ಇದಕ್ಕೆ ಉಪಾದಾನ ಕಾರಣ ಆ ಈಶ್ವರನೇ. ಅರ್ಥ ಆಯ್ತಲ್ರಿ? ಕಾರಣ ಆ ತೋರಿದ ಹಾವು ನಾಶವಾಗ್ತದೆ. ಹಗ್ಗದಲ್ಲಿ ತೋರಿದ ಹಾವು ವಿಚಾರ ಮಾಡಿದ್ರೆ ನಾಶ ಆಗ್ತದ ನೋಡ್ರಿ. ಆದರೆ ಆ ಹಗ್ಗಕ್ಕೆ ನಾಶವಿಲ್ಲ. ಹಾವು ನಾಶ ಆಯ್ತು, ಹಗ್ಗ ನಾಶ ಆಗಿಲ್ಲ. ಹಾವಿಗೆ ಉಪಾದಾನ ಕಾರಣ ಯಾವುದು? ಹಗ್ಗನೇ. ಹಗ್ಗದಲ್ಲಿ ತೋರಿದ ಹಾವು ನಾಶ ಆದರೂ ಉಪಾದಾನ ಕಾರಣವಾದ ಹಗ್ಗಕ್ಕೆ ನಾಶವಿಲ್ಲ. ಇದರಂತೆ ಜಗತ್ತು ತೋರ್ಲಿಕ್ಕೆ ಉಪಾದಾನ ಕಾರಣ ಯಾರು ಅಂದ್ರೆ ಆ ಈಶ್ವರನೇ ಅಥವಾ ಪರಮಾತ್ಮನೇ. ಆದ್ರೆ ತೋರದ ಜಗತ್ತು ಹಾವಿನಂತೆ ನಾಶವಾದರೂ ಕೂಡ, ತೋರದ ಜಗತ್ತು ಹಾವಿನಂತೆ ಸುಳ್ಳಾದರೂ ಕೂಡ ಅದಕ್ಕೆ ಉಪಾದಾನ ಕಾರಣವಾದ ಈಶ್ವರನಿಗೆ ನಾಶವಿಲ್ಲ. ಈ ರೀತಿ ಮತ್ತು ಆ ಹಗ್ಗವು ಆ ಹಾವಿಗೆ ಸನ್ನಿಧಾನ ಕರ್ತೃತ್ವ ಆಗಿದೆ. ಆ ಹಗ್ಗ ಉಪಾದಾನ ಕಾರಣ ಹೌದು ಮತ್ತು ಸನ್ನಿಧಾನ ಕರ್ತೃತ್ವ ಅಂತ. ಸನ್ನಿಧಾನ ಅಂದ್ರೆ ಹಗ್ಗದ ಸನ್ನಿಧಿಯಲ್ಲಿ ಹಾವು ತೋರುತ್ತೆ ನೋಡ್ರಿ. ಹಗ್ಗವನ್ನು ಬಿಟ್ಟು ಹಾವು ತೋರಂಗಿಲ್ಲ.
ಅಂದ್ರೆ ಏನಂತ ಅರ್ಥ ಆಯ್ತ್ರಿ? ಹಗ್ಗದಲ್ಲೇ ಹಾವು ತೋರ್ತದೆ. ಹಗ್ಗವನ್ನು ಬಿಟ್ಟು ತೋರ್ಲಿಕ್ಕೆ ಶಕ್ತಿನೇ ಇಲ್ಲ ಅಂತ, ಸಾಧ್ಯ ಇಲ್ಲ. ಅದರಂತೆ ಜಗತ್ತು ಪರಮಾತ್ಮ ಬಿಟ್ಟು ತೋರಕ್ ಬರೋದಿಲ್ಲ. ಈಶ್ವರನ ಸನ್ನಿಧಿಯಲ್ಲಿ ಜಗತ್ತು ತೋರ್ತದೆ. ಅದಕ್ಕೆ ಆತ್ಮನ ಸನ್ನಿಧಿಯಲ್ಲಿ ದೇಹ ತೋರ್ತದೆ. ಆತ್ಮ ಇದ್ದಿಲ್ಲಂದ್ರೆ ದೇಹ ಇರಂಗಿಲ್ಲ. ಆದ್ರೆ ತೋರಿದ ದೇಹ ನಾಶವಾದ್ರೂ ಕೂಡ ನಮ್ಮ ಸ್ವರೂಪದ ಆತ್ಮ ಅಂತಕ್ಕಂಥದ್ದು ನಾಶ ಇಲ್ಲ. ಇದನ್ನ ಬಿಟ್ಟು ಈ ದೇಹ ತೋರ್ಲಿಕ್ಕೆ ಬರೋದಿಲ್ಲ. ಇದನ್ನ ಬಿಟ್ಟು ಈ ಜಗತ್ತು ತೋರ್ಲಿಕ್ಕೆ ಅಸಾಧ್ಯ. ಅಂದ್ರೆ ಸನ್ನಿಧಾನ ಕರ್ತೃತ್ವವೂ ಹೌದು, ಉಪಾದಾನ ಕಾರಣವೂ ಹೌದು. ಸನ್ನಿಧಾನ ಕರ್ತೃವಾಗಿ ಇದ್ದರೂ ತೋರಿದ ಹಾವಿಗೆ ಅಭಿನ್ನ ರೂಪವಾಗಿದೆ. ಹಾವಿನ ಸನ್ನಿಧಿಯಲ್ಲಿ, ಹಗ್ಗದ ಸನ್ನಿಧಿಯಲ್ಲಿ ಹಾವು ತೋರ್ತಲ್ಲ. ಹಗ್ಗದ ಸನ್ನಿಧಿ ಅಂದ್ರೆ ಸಮೀಪ ಅಂತ, ಅಂದ್ರೆ ಹಗ್ಗದಲ್ಲಿ ಅಂತ ಅರ್ಥ. ಹಗ್ಗದಲ್ಲೇ ಹಾವು ತೋರ್ತದ. ಆದರೆ ಆ ಹಾವಿಗೆ ಹಗ್ಗ ಬೇರೆಯಾಗಿಯೇ ಇದೆ. ಹೌದಲ್ರಿ? ಹಾವಿಗೆ ಹಗ್ಗ ಯಾವಲ್ಲಿ ತೋರಿದ ಮೊದಲು? ಹಗ್ಗದಲ್ಲೇ ತೋರ್ದಲ್ರಿ. ತೋರಿದ್ರು ಕೂಡ ಹಾವಿಗೆ ಅದು ಏನಾಗಿದೆ ಅಂದ್ರೆ ಬೇರೆಯಾಗಿ ಇದೆ, ಬೇರೆನೇ ಆಗಿದೆ ಅದು. ಅರ್ಥ ಆಯ್ತ್ರಿ? ಅದರಂತೆ ಆತ್ಮನಲ್ಲಿ ದೇಹ ತೋರಿದ್ರು ಕೂಡ ದೇಹಕ್ಕಿಂತ ಆತ್ಮ ಬೇರೆಯಾಗೇ ಇದೆ. ಸನ್ನಿಧಾನ ಕರ್ತವಾಗಿದ್ದರೂ ತೋರದ ಹಾವಿಗೆ ಅಭಿನ್ನ ರೂಪವಾಗಿದೆ. ಅಂದ್ರೆ ಏನಾದ್ರಿ? ಅಭಿನ್ನ, ಕೂಡಿ ತೋರ್ತದ ನೋಡ್ರಿ. ಹಗ್ಗವನ್ನ ಬಿಟ್ಟು ಹಾವು ತೋರಂಗಿಲ್ಲ. ಅಂದ್ರೆ ಕೂಡಿನೇ ತೋರ್ತದ. ಕೂಡಲಾರ್ದ ತೋರಕ್ ಬರಂಗಿಲ್ಲ. ಅಂದ್ರೆ ಅಭಿನ್ನ ಅಂದ್ರೆ ಕೂಡಿ ಅಂತ, ಭಿನ್ನ ಅಂದ್ರೆ ಬೇರೆ ಅಂತ. ಆದರೆ ಇಲ್ಲಿ ಅಭಿನ್ನ ರೂಪವಾಗಿದೆ. ಅದರಂತೆ ಸೂರ್ಯನಂತೆ ಭಿನ್ನ ರೂಪ ಇರುವುದಿಲ್ಲ. ಸೂರ್ಯನಂತೆ ಬೇರೆ, ಭಿನ್ನ ಅಂದ್ರೆ ಬೇರೆ ಆಗಿಲ್ಲ. ಜಗತ್ತಿನ ವ್ಯವಹಾರಕ್ಕ ಸೂರ್ಯ ಕಾರಣ, ಆದ್ರೆ ವ್ಯವಹಾರ ಬೇರೆ, ಸೂರ್ಯ ಬೇರೆ. ಆದ್ರೆ ಇಲ್ಲಿ ಈಶ್ವರನು ಹೇಗೆ ಅಂದ್ರೆ ಅಭಿನ್ನ ರೂಪವಾಗಿ ಇದ್ದು, ಅಂದರೆ ರಜ್ಜುವಿನಲ್ಲಿ ಸರ್ವ ಅಧ್ಯಾಸವಾದಂತೆ ಪರಮಾತ್ಮನಲ್ಲಿ ಜಗತ್ತು ಅಧ್ಯಾಸವಾಗಿದೆ. ರಜ್ಜು ಅಂದ್ರೆ ಹಗ್ಗದಲ್ಲಿ ಹಾವು ಅಧ್ಯಾಸ. ಅಧ್ಯಾಸ ಅಂದ್ರೆ ಭ್ರಾಂತಿ. ಹಗ್ಗದಲ್ಲಿ ಇರುವಂತ ಹಗ್ಗದಲ್ಲಿ ಇಲ್ಲದಂತ ಹಾವು ಭ್ರಾಂತಿಯಿಂದ ಹುಟ್ಟಿದೇವೇನೆ, ಅದನ್ನ ಯಾರು ಹುಟ್ಟಿಸಿಲ್ಲ. ಆ ಭ್ರಾಂತಿ ಯಾವಾಗ ನಾಶ ಆತಿಲ್ಲ, ನಿಭ್ರಾಂತನಾದ. ಅದರಂತೆ ರಜ್ಜುವಿನಲ್ಲಿ ಸರ್ವ ಅಧ್ಯಾಸವಾದಂತೆ ಪರಮಾತ್ಮನಲ್ಲಿ ಜಗತ್ತು ಅಧ್ಯಾಸವಾಗಿದೆ. ಇರುವಂತ ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮನಲ್ಲಿ ಜಗತ್ತು ಅನ್ನುವಂಥದ್ದು ಅಧ್ಯಾಸ ರೂಪದಿಂದ ತೋರ್ತದೆ. ಭ್ರಾಂತಿ ಎಂದು ತೋರ್ತದ. ಇಲ್ಲಾರ್ದ ಜಗತ್ತು ಭ್ರಾಂತಿ. ಅದಕ್ಕೆ ಇಲ್ಲಾರ್ದು ಜಗತ್ತೇನಲ್ಲ, ಇಲ್ಲವೇ ಇಲ್ಲ ಜಗತ್ತು, ಆದ್ರೂ ಇದ್ದಂತೆ ತೋರ್ತವ. ಕಾರಣ ಹಗ್ಗದಲ್ಲಿ ಹಾವು ಇಲ್ಲೇ ಇಲ್ಲ.
ನೀನು ನೋಡೋದಕ್ಕಿಂತ ಮುಂಚೆ ಹಗ್ಗ ಇತ್ತು, ಹಾವು ಅಂತ ತಿಳ್ಕೊಂಡಾಗ ಹಗ್ಗನೇ ಅದ, ಹಾವು ಇಲ್ಲ ಅಂದಾಗ ಕೂಡ ಹಗ್ಗನೇ ಅದ. ಮೂರು ಕಾಲದಲ್ಲಿ ಇರುವಂತದ್ದು ಅಧಿಷ್ಠಾನ ವಸ್ತು ಯಾವ್ದ್ರಿ? ಹಗ್ಗ. ಯಾವುದೋ ಒಂದು ಕಾಲದಲ್ಲಿ ಅದೇ ಹಗ್ಗದಲ್ಲಿ ಆಶ್ರಯವನ್ನ ಪಡೆಕೊಂಡ ಭ್ರಾಂತಿ ಹಾವನ್ನ ಸೃಷ್ಟಿ ಮಾಡಿದ್ ನೋಡ್ರಿ. ಹಾವನ್ನ ಸೃಷ್ಟಿ ಮಾಡಿತಾ ಇಲ್ಲ? ಎದರಿಂದ ಸೃಷ್ಟಿ ಆಗ್ಯದ? ಹಗ್ಗದ ಕಾರ್ಯನ ಅಲ್ಲ, ಅದು ಸೃಷ್ಟಿಯ ಕಾರ್ಯನಲ್ಲ, ಬರೇ ಭ್ರಾಂತಿಯ ಕಾರ್ಯ. ಅದಕ್ಕೆ ಏನಂತಾರ ಅಂದ್ರೆ, ಅಧ್ಯಾಸವಾದ ವಸ್ತು ಅಧಿಷ್ಠಾನ ವಸ್ತುವಿಗೆ ಸುಖಕ್ಕಾಗಿ ತೋರುವುದಿಲ್ಲ, ಸುಳ್ಳಾಗಿ ತೋರಂಗಿಲ್ಲ ನೋಡ್ರಿ ಅದು. ಆ ರೀತಿ ಅಧಿಷ್ಠಾನವು ಅಧ್ಯಾಸ ವಸ್ತುವಿಗೆ ಉಪಾದಾನ ಕಾರಣವೂ ಆಗಿರುತ್ತದೆ. ಅಧ್ಯಾಸ ವಸ್ತುವಿಗೆ ವಿಕಾರತ್ವ ಸಂಭವಿಸಿದರೂ ಉಪಾದಾನ ಕಾರಣವಾದ ಅಧಿಷ್ಠಾನವು ಯಾವ ವಿಕಾರವನ್ನು ಹೊಂದುವುದಿಲ್ಲ. ಹಾವಿಗೆ ವಿಕಾರವಂತದ, ವಿಕಾರ ಅಂದ್ರೆ ನಾಶ ಆಗ್ತದೆ, ಆದ್ರೆ ಹಗ್ಗಕ್ಕ ನಾಶ ಇಲ್ಲ. ಅದರಂತೆ ಜ್ಞಾನಿಗಳು ಏನಂದ್ರು ಅಂದ್ರೆ, ರಥಕ್ಕೆ ಕಟ್ಟಿಗೆಯು ಕುಂಭಕ್ಕೆ ಮುರ್ಪಿಂಡವು ಉಪಾದಾನ ಕಾರಣವಾದಂತೆ ಪರಮಾತ್ಮನು ಜಗತ್ತಿಗೆ ಉಪಾದಾನ ಕಾರಣನು ಆಗಿರುವುದಿಲ್ಲ. ಜಗತ್ತಿಗೆ ಉಪಾದಾನ ಕಾರಣ ನೋಡ್ರಿ. ಅವನು ಉಪಾದಾನ ಕಾರಣ ಆಗಿದ್ರೆ ವಿಕಾರ ಆಗ್ತದ. ಮಣ್ಣಿಗೆ ವಿಕಾರ ಆಗ್ತದ, ಕಟ್ಟಿಗೆ ವಿಕಾರ ಆಗ್ತದ. ಅದ್ರಂಗ ಪರಮಾತ್ಮನೇ ಉಪಾದಾನ ಕಾರಣ ಅಂದ್ರೆ ಪರಮಾತ್ಮನಿಗೆ ಅವಿಕಾರಿ ಅನ್ನುವುದು ನಾಶ ಆಗಿ ವಿಕಾರತ್ವ ಸಂಭವ ಆಗ್ತದೆ. ಆ ಕಾರಣದಿಂದ ಅಧ್ಯಾಸ ಸರ್ಪಕ್ಕೆ ರಜ್ಜು ಉಪಾದಾನ ಕಾರಣವಾದಂತ. ಹೇಗೆ ಕಾರಣ ಅಂದ್ರೆ, ಅಧ್ಯಾಸ ಸರ್ಪಕ್ಕೆ ರಜ್ಜು ಉಪಾದಾನ ಕಾರಣವಾದಂತೆ. ಭ್ರಾಂತಿಯಿಂದ ತೋರಿದ ಹಾವಿಗೆ ಹಗ್ಗ ಉಪಾದಾನ ಕಾರಣವಾಗುತ್ತೆ. ಅದೇ ರೀತಿ ಅಧ್ಯಾಸ ರೂಪ ಜಗತ್ತಿಗೆ ಪರಮಾತ್ಮನು ಉಪಾದಾನ ಕಾರಣನು ಆಗಿದ್ದಾನೆಂದು ಪಂಡಿತರು ಅಂದ್ರೆ ಬಲ್ಲವ್ರು ಹೇಳ್ತಾರ ಅಂದ್ರು. ಈ ಅಧ್ಯಾಸದಲ್ಲಿ ನಾವು ವಿಚಾರ ಮಾಡ್ತಾ ಹೋದಂತೆ ಶಾಸ್ತ್ರದಲ್ಲಿ ಈ ಭ್ರಾಂತಿಯನ್ನ ಅಥವಾ ಭ್ರಮೆಯನ್ನ ತಿಳಿಸಿ ಬಹಳ ಕಠಿಣ ಅಂತಾರ ಅವ್ರು. ಇದು ಹೇಗೆ ಹೊಡಿತು ಅಂತ. ಈ ಭ್ರಾಂತಿಗೆ ಅಧ್ಯಾಸ ಇದು ಹೇಗೆ ಹುಟ್ಟಿತು, ಈ ಅಧ್ಯಾಸ ಹುಟ್ಟಲಿಕ್ಕೆ ಇದಕ್ಕೇನು ಕಾರಣ ಅಂತ ಅತ್ಯಂತ ಲಕ್ಷಣಗಳನ್ನ ಹುಡುಕಿದ್ರು ಕೂಡ ಅದಕ್ಕೆ ಎಲ್ಲಾ ಪಂಡಿತರು ಒಂದೇ ವಿಚಾರ ಮಾಡಿದ್ರು, ಅಲ್ಲದರಲ್ಲಿ ಔಹದಾದ ಬುದ್ಧಿಯನ್ನು ಮಾಡುವುದೇ ಅಧ್ಯಾಸ. ಸುಲಭವಾಗಿ ವ್ಯಾಖ್ಯಾನ ಮಾಡಬಹುದು, ಎಲ್ಲ ತಿಳ್ಕೋಬಹುದು. ಏನು ಅಲ್ಲದರಲ್ಲಿ ಔಹದಾದ ಬುದ್ಧಿ? ಹಾವಲ್ಲ, ಹಗ್ಗ ಹಾವಲ್ಲ. ಹಾವು ಅಲ್ಲದ ಹಗ್ಗದಲ್ಲಿ ಹಾವಿನ ಬುದ್ಧಿಯನ್ನ ಮಾಡುವುದೇ ಅಧ್ಯಾಸ. ಹೌದಲ್ರಿ? ಅದು ಎಂದಾದ್ರೂ ಹಾವಾಗಲಿಕ್ಕೆ ಸಾಧ್ಯ ಇದೆ ರೀ? ಇಲ್ಲ. ಆದರೆ ಔಹದಾದ ಹಗ್ಗದಲ್ಲಿ ಏನಮ್ಮ ಮಗ ಇದ್ದಂಗೆ ಕಾಣಿಸ್ತದ. ಅಲ್ಲದಲ್ಲಿ ಔಹದಾದ ಬುದ್ಧಿಯನ್ನು ಮಾಡುವುದೇ ಅಧ್ಯಾಸ.
ಇದಕ್ಕೆ ಪರತ್ರ ಪರ ಆಭಾಸ ಅಧ್ಯಾಸ, ಅನ್ಯದರಲ್ಲಿ ಅನ್ಯ ಬುದ್ಧಿಯ ಮಾಡುವುದೇ ಅಧ್ಯಾಸವು. ಈಗ ಅಲ್ಲ ಯಾವುದಲ್ಲ, ಪರಮಾತ್ಮ ಜಗತ್ತಲ್ಲ, ಆತ್ಮ ದೇಹ ಅಲ್ಲ, ಅಲ್ಲದ ಪರಮಾತ್ಮನಲ್ಲಿ ಅಲ್ಲದ ಪರಬ್ರಹ್ಮನಲ್ಲಿ ಏನ್ ಮಾಡೋದು? ದೇಹ ಬುದ್ಧಿಯನ್ನ ಮಾಡೋದು, ಜಗತ್ ಬುದ್ಧಿಯನ್ನ ಮಾಡೋದು. ಈ ಬುದ್ಧಿಯಿಂದ ಜಗತ್ತು ನಾಶಕ್ಕೊಳಗಾದ್ರೆ ಈಶ್ವರನಿಗೆ ನಾಶತ್ವವನ್ನ, ದೇಹ ನಾಶವಾದರೆ ಬ್ರಹ್ಮಗ ನಾಶತ್ವವನ್ನ ತಿಳಿದುಕೊಂಡು ಆತ್ಮ ಬುದ್ಧಿಯಲ್ಲಿ ದೇಹ ಬುದ್ಧಿಯನ್ನು ಮಾಡುವುದು. ಇರುವುದು ಆತ್ಮ, ಇಲ್ಲದ್ದು ದೇಹ. ಇಲ್ಲದ ದೇಹವನ್ನೇ ಆತ್ಮನಲ್ಲಿ ನೋಡಕತ್ತೀವಿ ನಾವು. ಇಲ್ಲದ ಹಾವನ್ನೇ ಹಕ್ಕ ಬೆಲೆ ನೋಡೋ ಪ್ರಯತ್ನ ಮಾಡ್ತೀವಿ. ಅದರಂತೆ ತೋರುವುದಕ್ಕೆ ಅಧ್ಯಾಸ ಅಂತ ಕರೆದ್ರು. ಈ ಕಾರಣ ಈ ಅಧ್ಯಾಸ ಲಕ್ಷಣವು ಅನಂತ ಅರ್ಥವನ್ನ ಮಾಡ್ಲಿಕ್ಕೆ ಬರ್ತದ. ಇದು ಕೂಡ ಜ್ಞಾನ ಅಧ್ಯಾಸಕ್ಕೂ ಸರಿ ಹೋಗುತ್ತೆ. ಅನಂತ ಅರ್ಥಗಳು ಮಾಡ್ತೀವಿ ನಾವು ಜಗತ್ತಿನಲ್ಲಿ. ಕಾರಣ ಕಟ್ಟಿಗೆಗೆ ಕೊರಡು ಅಂತ ಕರಿತೀವಿ, ಮತ್ತೆ ಕಂಬಕ್ಕ ಕುಂಭ ಅಂತ ಕರಿತೀವಿ. ಇವೆಲ್ಲ ಅನಂತ ಅಧ್ಯಾಸಗಳೇ. ಇದು ಕೂಡ ಜ್ಞಾನ ಅಧ್ಯಾಸಕ್ಕೂ ಸರಿ ಹೋಗುತ್ತೆ. ಆದ್ದರಿಂದ ಒಟ್ಟಿನ ಮೇಲೆ ಟೋಟಲ್ ಅಂದ್ರೆ ಯಾವುದು ಅಲ್ಲ, ಅಲ್ಲದಲ್ಲಿ ಹೌದಾದ ಬುದ್ಧಿ ಅಧ್ಯಾಸ. ಇಷ್ಟು ತಿಳಿದ್ರೆ ಅಧ್ಯಾಸ ಆಯ್ತು, ಮುಗಿತು. ಅಂತೂ ರಜ್ಜುವಿನ ಹಗ್ಗ ಅಧ್ಯಾಸ ಸರ್ಪಕ್ಕೆ ಸನ್ನಿಧಾನ ಕರ್ತು. ಹಗ್ಗ ಇದ್ದಿಲ್ಲಂದ್ರೆ ಸರ್ಪ ತೋರ್ತಾ ಇದ್ದಿಲ್ಲ. ತೋರ್ತಂದ್ರೆ ಅದಕ್ಕೆ ಸನ್ನಿಧಾನ ಯಾವುದು ಅಂದ್ರೆ ಹಗ್ಗ. ಇದ್ರೂ ಕೂಡ ಅಭಿನ್ನ ನಿಮಿತ್ತೋಪಾದನ ಕಾರಣವಾಗಿರುವಂತೆ. ಹಾವಾಗ್ಯದನ್ರಿ? ಇಲ್ಲ. ಕೂಡಿನೇ ಹಗ್ಗ ತಾನಾಗಿದ್ದು ಹಾವಿನ ಪ್ರತೀತಿ ಮಾಡ್ತದೆ. ಅದಕ್ಕೆ ಶಿವ ತಾನಾಗಿದ್ದು ಜಗತ್ತಿನ ಪ್ರತೀತಿ ಆಗ್ತದೆ. ಜೀವ ತಾನಾಗಿದ್ದು ದೇಹದ ಪ್ರತೀತಿ ಆಗ್ತದೆ. ಈ ರೀತಿ ಬಲ್ಲಂತ ಜ್ಞಾನಿಗಳು ಹೇಳ್ತಾರ ಅಂತ ಹೇಳಿದ್ರು. ಕನ್ನಡದ ಭಾವಾರ್ಥ ತೇರು ರಥ, ತೇರಂದ್ರ ರಥ, ಮೇಣಂದ್ರ ಮತ್ತೆ, ಕುಂಭಕ್ಕೆ ಅಂದ್ರೆ ಕೊಡಕ್ಕೆ, ಕ್ರಮದಿಂ ಕಾರಣವು ಕಾಷ್ಟಗಳು ಮುತ್ತಿಗೆ. ತೇರಿಗೆ ಕಟ್ಟಿಗೆ, ಕೊಡಕ್ಕೆ ಮಣ್ಣು. ಅರಿಯಲು ವೈಕಾರ್ಯ ಒಪ್ಪದು ಅದರಿಂದ ಸೂರ್ಯಗಳು. ಆದ್ರೂ ಕೂಡ ಕಾರಣ ಆದ್ರೂ ಕೂಡ ವಿಕಾರ ಆಗ್ತಾವ. ಅದರಂತೆ ಆರುವರು ಉಪಾದಾನ ಈಶನು ತೋರುವ ಈ ಜಗತ್ತಂತನಲು ಹೇಗೆ ತೋರ್ತಾ ಅಂದ್ರೆ ಫಣಿ ತೋರಿತ ಆಭಾಸಾತ್ಮಕದಿ ನಿಜ ರಜ್ಜುದಡೆಯಲ್ಲಿ. ಮಹಾತ್ಮರು ಹಿಂಗ್ ಹೇಳಿದ್ರು, ಅಂಗ ತೋರೋನಲ್ಲ ಆತ್ಮ, ಪರಮಾತ್ಮ ಈ ರೀತಿ ರಜ್ಜುವಿನಲ್ಲಿ ಹಗ್ಗದಲ್ಲಿ ಹಾವು ತೋರದಂತೆ ಈಶ್ವರನಲ್ಲಿ ಜಗತ್ತು ತೋರ್ತಾವ. ಆ ತೋರದ ಹಗ್ಗ ನಾಶತ್ವಾದ, ಹಾವಿಗೆ ನಾಶತ್ವಾದ, ಹಗ್ಗಕ್ಕೆ ನಾಶ ಇಲ್ಲ. ಹಗ್ಗಕ್ಕೆ ನಾಶ ಇಲ್ಲ. ಅದಕ್ಕೆ ಈಶ್ವರನಲ್ಲಿ ತೋರಿದ ಜಗತ್ತಿಗೆ ನಾಶ ಆದ, ಈಶ್ವರನಿಗೆ ನಾಶ ಇಲ್ಲ. ಅದರಂತೆ ಜೀವನಲ್ಲಿ ತೋರಿದಂತ ದೇಹಕ್ಕೆ ನಾಶ ಆದ, ಜೀವಾತ್ಮನಿಗೆ ನಾಶ.
ಅಂದ್ರೆ ಅದು ಇದು ಹೇಳಲಿಲ್ಲಲ್ರಿ, ಅಂದ್ರೆ ಇನ್ನೂ ಭ್ರಾಂತಿ ಹೆಂಗ್ ಬಂತಂತ ಹೇಳಲಿಲ್ಲಲ್ರಿ ಮತ್ತ ಅದೇ ಬುದ್ಧಿ 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 ಬುದ್ಧಿ. ಬುದ್ಧಿ ಯಾವ ಬುದ್ಧಿ? ರಜೋಗುಣದ ಬುದ್ಧಿ, ತಮೋಗುಣದ ಬುದ್ಧಿ, ಸಾತ್ವಿಕ ಗುಣದ ಬುದ್ಧಿ. ಆ ಬುದ್ಧಿಗೆ ಏನಾಗ್ಯದಂದ್ರೆ ಅಮಂಗಲ ಅಂದ್ರ ಅದಕ್ಕೆ. ಅಮಂಗಲ ಅಂದ್ರೆ ಬುದ್ಧಿಯಲ್ಲಿ ಅದು ರಜೋಗುಣದ ಬುದ್ಧಿಯಲ್ಲಿ ತೋರಂಗಿಲ್ಲ, ಸಾತ್ವಿಕ ಬುದ್ಧಿಯಲ್ಲಿ ಎಂದು ತೋರಂಗಿಲ್ಲ. ಇದ್ದಂತ ವಸ್ತು ಇದ್ದಕ್ಕಿಂಗೆ ತೋರ್ತವ. ಹೌದಿಲ್ರಿ? ಈಗ ನಾವು ಸಾಮಾನ್ಯವಾಗಿ ಒಂದು ವಸ್ತುವನ್ನ ಎಲ್ಲೋ ತೆಗೆದುಕೊಳ್ಳಕ್ ಹೋಗ್ತೇವೆ ನೋಡ್ರಿ. ಆ ವಸ್ತುವನ್ನ ಪ್ರತ್ಯಕ್ಷ ಕಂಡ್ರು ಕೂಡ ಕೆಲವೊಂದು ಸಲ ಅದು ಚಿನ್ನದ ಅಲ್ಲದಿದ್ರು ಕೂಡ ಚಿನ್ನದಂತೆ ತೋರ್ತದ ನಾವು. ಬಂಗಾರದಲ್ಲ, ಬಂಗಾರ ಅಂತ ತೋರ್ತದ. ಇದ್ದಂತ ಬಂಗಾರದಲ್ಲಿ ಇಲ್ಲದ್ದು ಕೂಡ ಬಂಗಾರಗೆ ತೋರ್ತದಂದ್ರೆ ಇದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಬುದ್ಧಿ. ಹೌದಲ್ರಿ? ಇದು ಹೇಗಾಯ್ತು ಅಂತ ಹೇಳ್ಬೇಕಾದ್ರೆ ಬಂಗಾರದ ಸರಿಯಾದ ಜ್ಞಾನ ನಮಗಿಲ್ಲ ಅಂತ. ಅರ್ಥ ಆಯ್ತ್ರಿ? ಕ್ಲಿಯರ್ ಆಯ್ತಲ್ರಿ? ಅದೇ ಬಂಗಾರದ ಅಂಗಡಿಯವನಿಗೆ, ಅಕ್ಕ ಸಾಲಿಗನಿಗೆ ಎಂದೂ ಈ ರೀತಿ ಭ್ರಮೆ ಆಗಲ್ಲ ಅವ್ರಿಗೆ. ಯಾಕಾಗಲ್ಲ ಅಂದ್ರೆ ಪಕ್ಕ ಬಂಗಾರದ ಜ್ಞಾನ ಗೊತ್ತಿಲ್ಲ. ನಮಗೂ ಆತ್ಮದ ಬಗ್ಗೆ ಜ್ಞಾನ ಇದೆ. ಬಲ್ಲವರಿಗೆ ಜ್ಞಾನ ಇದೆ, ನಮಗ್ ಜ್ಞಾನ ಇಲ್ಲ. ಅದಕ್ಕೆ ಜ್ಞಾನ ಇಲ್ಲದಕ್ಕೆ ಈ ರೀತಿ ತೋರ್ತದ, ಜ್ಞಾನಿಗಳಿಗೆ ಆ ರೀತಿ ತೋರ್ತದ. ಅದರಂತೆ ಪರಮಾತ್ಮನು ಜಗತ್ತಿಗೆ ಸನ್ನಿಧಾನ ಕರ್ತೃತ್ವದಿಂದ ಅಭಿನ್ನ ನಿಮಿತ್ತ ಉಪೋದಾನ ಕಾರಣವಾಗಿರುತ್ತಾನೆಂದು ರಜ್ಜುವಿನಲ್ಲಿ ಸರ್ಪ ಪ್ರಾತಿಭಾಸಿಕ ರೂಪದಿಂದ ತೋರೋದೆಂದು ಹೇಳಿದರು ನೋಡ್ರಿ. ಏಕೆಂದ್ರೆ ಇಲ್ಲಿ ಪ್ರಾತಿಭಾಸಿಕ ಸತ್ತೆಯಿಂದ ಇರುವ ವಸ್ತುವಿನ ಅಧಿಷ್ಠಾನ ಜ್ಞಾನವಾದ ನಿವೃತ್ತಿ ಆಗ್ತದೆ. ಪ್ರಾತಿಭಾಷಿಕ ಅಂತ ಇದು ಎಲ್ಲಿ ತೋರ್ತದ? ಭಾವನೆಯಿಂದ ಅಂತ. ಹಗ್ಗದಲ್ಲಿ ಹಾವ್ಯಾಕ್ ತೋರ್ತ್ರಿ? ಹಾವಿನ ಭಾವನೆಯಿಂದ ತೋರ್ತು. ಹಾವೇ ಎಂದು ನೋಡಿಲ್ಲ ನೀವಂದ್ರೆ ಹಗ್ಗದಲ್ಲಿ ಹಾವು ತೋರ್ತದಿಲ್ಲ ನಮಗ. ಯಾಕ ಹಾವ ನೋಡಿಲ್ಲಲ್ಲ. ಅದರಂತೆ ಇಲ್ಲಿ ಭಾವರೂಪದಿಂದ ಜಗತ್ತು ತೋರ್ತದ. ಅದಕ್ಕೆ ಪ್ರಾತಿಭಾಷಿಕ ರೂಪದಿಂದ ಅಂತ, ಪಾರಮಾರ್ಥಿಕವಲ್ಲ. ಪಾರಮಾರ್ಥಿಕ ಅಂದ್ರೆ ಹಗ್ಗ, ಪ್ರಾತಿಭಾಷಿಕದ ತೋರುವುದು ಹಾವು, ಪಾರಮಾರ್ಥಿಕ ರೂಪದಿಂದ ತೋರುವುದು ಹಗ್ಗ. ಹಗ್ಗಕ್ಕ ವಿಕಾರ ಇಲ್ಲ, ಯಾಕಂದ್ರೆ ಪಾರಮಾರ್ಥ ಸತ್ಯ ಆದದು. ಯಾಕೆ ಸತ್ಯ ರೀ? ಮೊದಲು ಹೇಳಿಲ್ಲ, 3 ಕಾಲದಾಗ ಆದದು. ಮೊದಲು ಹಗ್ಗ ಅದ, ಹಾವು ತೋರಾಗ ಹಗ್ಗ ಅದ, ಇಲ್ಲ ಅಂದಾಗುನ ಹಗ್ಗ ಅದ. ಪ್ರಾತಿಭಾಷಿಕ, ಪಾರಮಾರ್ಥಿಕ ಸತ್ಯ ಅದ. ಪ್ರಾತಿಭಾಷಿಕ ಅಂದ್ರೆ ಒಂದು ಸಲ ತೋರಿತು ಆಮೇಲೆ ಇಲ್ದಂಗ ಆಯ್ತು. ಪ್ರಾತಿಭಾಷಿಕ ನೋಡ್ರಿ, ಯಾವ್ದಕ್ಕ? ಸರ್ಪಕ್ಕ, ಹಾವಿಗೆ. ಅದಂತೆ ಪಾರಮಾರ್ಥಿಕ ಸತ್ಯ ಯಾವುದು ಅಂದ್ರೆ ಪರಬ್ರಹ್ಮ ಅಥವಾ ಪರಮಾತ್ಮ. ಯಾಕಂದ್ರೆ ಈ ಜಗತ್ತು ತೋರುವುದಕ್ಕಿಂತ ಮೊದಲು ಇರೋದಂದ್ರೆ ಜಗತ್ತು ಅಧ್ಯಾಸದಿಂದ ತೋರುವಾಗ ಅದು ಇರೋದು ಅದೊಂದೇ. ನಾಳೆ ತೋರಿದ ಜಗತ್ತು ನಾಶವಾದ್ರೂ ಕೂಡ ಇರುವಂತದ್ದು ಅದು ಒಂದೇ. ಅದು ಒಂದ್ ಯಾವ್ದ್ರಿ? ಪರಮಾತ್ಮ. ಅದು ಒಂದೇ. ಯಾಕ? ಮೊದಲು ಆದ, ಈ ಜಗತ್ತು ತೋರುವಾಗನ ಆದ, ಜಗತ್ತು ನಾಳೆ ನಾಶವಾದ ಕೂಡ ಇರೋದು. ಆ ಕಾರಣ ಇದು ಯಾವಾಗ ನಾಶ ಆಗ್ತದ್ರಿ ಪ್ರಾತಿಭಾಷಿಕ ಅಂದ್ರೆ
ಇದು ಅಧಿಷ್ಠಾನವಾದ ಜ್ಞಾನ. ಇರುವ ವಸ್ತುವಿನ ಮೂಲ ಜ್ಞಾನ ನಮಗಾಯ್ತಿಲ್ಲ. ಅದು ಹಾವು ಹಾವನ್ನ ಯಾಕಡೆ ಓಡ್ತಿರೋದು? ಹಾವು ಯಾ ಕಡೆ ಹೋಗಿಲ್ಲ. ಅದು ಹಗ್ಗದಲ್ಲೇ ತೋರಿತು, ಹಗ್ಗದಲ್ಲೇ ನಾಶ. ಕಾರಣ ಇದರಂತೆ ಜಗತ್ತು ಎಲ್ಲಿ ಹೋಯ್ತು ಅಂದ್ರೆ ಪರಬ್ರಹ್ಮನ ಜಗತ್ತು ತೋರಿತು, ಪರಬ್ರಹ್ಮನೇ ಲಯ ಆಯ್ತು ಅಷ್ಟೇ. ಈ ರೀತಿಯಾಗಿ ಜಗತ್ ಪ್ರತೀತಿ ಪ್ರಾತಿಭಾಸಿಕ ಸತ್ಯ ಎಂಬುದಂತೂ ಪ್ರಪಂಚದಲ್ಲಿ ಜಗತ್ ಪದಾರ್ಥಗಳನ್ನು ಪ್ರಾತಿಭಾಸಿಕ ಸತ್ಯ ಎಂದು ಅರಿತವರಾದರೂ ಉಂಟೆ ಅಂತ ಹೇಳಿದ್ರೆ, ಇಂಥ ಜಟಿಲವಾಗಿರ್ತಕ್ಕಂಥ ವಿಷಯಗಳನ್ನ ಎಂಥ ಒಂದು ಘನವಾದಂತ ಪರಮಾತ್ಮನ ಸ್ವರೂಪವನ್ನ ಆ ಇರುವಂತ ಪರಬ್ರಹ್ಮನಲ್ಲಿ ಇಲ್ಲದ ಜಗತ್ತು ತೋರುತ್ತದೆ ಅಂತ ತಿಳ್ಕೊಂಡವರು ಯಾರಾದರೂ ಜ್ಞಾನಿಗಳು ಉಂಟೆ? ಅರಿತವರು ಯಾರಾದರೂ ಉಂಟೆ? ಯಾಕಂದ್ರೆ ಅಧ್ಯಾಸ ರೂಪವಾಗಿ ತೋರುವ ಜಗತ್ತನ್ನೇ ಅರಿತವರು ಜಗತ್ತಿನಲ್ಲಿ ಬಹಳ ಮಂದಿ ಉಂಟು. ಜಗತ್ತಿನ ಬಗ್ಗೆ ತಿಳಿದವ್ರು ಯಾರಿಲ್ಲಮ್ಮ, ಬಹಳ ಮಂದಿ ತಿಳ್ಕೊಂಡಾರ. ಇಂಥ ದಿನದಲ್ಲೇ ಮಳೆ ಬರ್ತಾವ, ಇಷ್ಟೇ ಮಳೆ ಬರ್ತದ, ಇಷ್ಟೇ ಗಾಳಿ ಬೀಸ್ತದ, ಇಷ್ಟೇ ಚಂಡಮಾರುತ ಇಂಥ ದಿವಸ ಬರ್ತದ, ಇದೆಲ್ಲ ತಿಳ್ಕೊಂಡವ್ರು ಬಹಳ ಮಂದಿ ಆಗ. ಆದರೆ ಈ ರೀತಿ ಸತ್ಯವಾದ ಪರಮಾತ್ಮನಲ್ಲಿ ತೋರುವಂತ ಜಗತ್ತು ಇದು ಪ್ರಾತಿಭಾಸಿಕ ಆದ ವಿನಃ ಪಾರಮಾರ್ಥಿಕವಲ್ಲ. ಇದು ಅಧ್ಯಾಸದಿಂದ ಹಾವು ತೋರದಂತೆ ಪ್ರಾತಿಭಾಸಿಕದಿಂದ ಜಗತ್ತು ತೋರುತ್ತದೆ. ಆದರೆ ಜಗತ್ತು ತೋರ್ತದಂದ್ರೆ ಅದು ನಾಶ ಆಗ್ತದೆ. ಈ ರೀತಿ ಜೀವಾತ್ಮ ಪರಮಾತ್ಮನ ಸ್ವರೂಪನೇ ಜೀವಾತ್ಮ. ಈ ಜೀವಾತ್ಮನಲ್ಲಿ ತೋರುವಂತ ದೇಹ ಅನ್ನುವಂಥದ್ದೇನದ ಇದು ತೋರ್ತದ, ಆದರೂ ಕೂಡ ಇದು ನಿತ್ಯವಲ್ಲ, ಇದು ಸತ್ಯವಲ್ಲ ಜಗತ್ತು. ಈ ರೀತಿ ಉಂಟೆ ಯಾರಾದ್ರೂ ಅಂದ್ರೆ ಉಂಟಾದರೆ ಅವರಿಗೆ ಏನನ್ನ ಬೇಕು? ಈ ರೀತಿ ಇದ್ದವ್ರಿಗೆ ಅವ್ರಿಗೆ ಏನಿರ್ಬೇಕು ಅಂತ ಅಂದ್ರೆ ಅಂಥವರಿಗೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಅಂಥವರಿಗೆ ಯೋಗ್ಯರಂತಲೂ ಮತ್ತು ಪಂಡಿತರೆಂತಲೂ ತಿಳಿದವರೆಂತಲೂ ಅಷ್ಟೇ ಅಲ್ಲದೆ ಅವರಿಗೆ ಬ್ರಹ್ಮ ವಿದ್ವರು ಎಂದು ಎನ್ನಬೇಕು. ಅವರಿಗೆ ಬ್ರಹ್ಮವಿದ್ವರು ಅಂದ್ರೆ ಬ್ರಹ್ಮಜ್ಞಾನವನ್ನ ಅರಿತುಕೊಂಡವರು, ಬ್ರಹ್ಮನನ್ನ ಯಥಾರ್ಥವಾಗಿ ತಿಳ್ಕೊಂಡವರು, ಅವರಿಗೆ ಹಗ್ಗದ ಜ್ಞಾನವುಳ್ಳವರು, ಪರಮಾತ್ಮನ ಜ್ಞಾನವುಳ್ಳವರು ಅಂತ ಅನ್ನಬೇಕು ಅಂತ ಹೇಳ್ತಾರೆ ಮುಂದ. ಪಾರಮಾರ್ಥಿಕ ಸತ್ತಾಯಂ ಸತ್ತಃ ಯಾಂ ವ್ಯಾವಹಾರಿಕೀಂ ಪ್ರಾತಿಭಾಷಿಕ ಸತ್ತಾಂ ಯಹ ವ್ಯಕ್ತಿ ಸಹ ಬ್ರಹ್ಮವಿತ್ತ ವರಹ. ಅಂದ್ರೆ ಪಾರಮಾರ್ಥಿಕ ಸತ್ತ ಎಂಬುದು, ಪಾರಮಾರ್ಥಿಕ ಸತ್ತ ಯಾವುದರಲ್ಲಿ ಅಂದ್ರೆ ಅಲ್ಲಿ ಹಾವಿಗೆ ಪಾರಮಾರ್ಥಿಕ ಸತ್ತ ಹಗ್ಗ, ಜಗತ್ತಿಗೆ ಪಾರಮಾರ್ಥಿಕ ಸತ್ತ ಯಾವುದು ಅಂದ್ರೆ ಬ್ರಹ್ಮ. ಆ ಪರಮಾತ್ಮ
ಸ್ವರೂಪನಾದ ಪಾರಮಾರ್ಥಿಕ ಸತ್ತೆಯಲ್ಲಿ ಹ್ಮ್ ಪರಬ್ರಹ್ಮ ಅಂದ್ರೆ ಹ್ಮ್ ಪರಮಾತ್ಮ ಅಂದ್ರೆ ಹ್ಮ್ ಒಂದೇ. ಹ್ಮ್ ಹ್ಮ್ ಆ ಪರಮಾತ್ಮ ಸ್ವರೂಪ ಹೇಗಿದೆ ಅಂದ್ರೆ ಅದು ಪಾರಮಾರ್ಥಿಕ. ಹ್ಮ್ ಹಗ್ಗಿದ್ದಂಗೆ ಅದು ಯಾವಾಗಲೂ ಇರೋದೆ. ಹೌದು. ಬ್ರಹ್ಮ ಅದು ಇರೋದು ಯಾವಾಗಲೂ. ಅಂತ ಸತ್ತೆಯಲ್ಲಿ ಹ್ಮ್ ಘಟ ಪಟಾದಿ ಪ್ರಪಂಚ ರೂಪವಾದ ವ್ಯಾವಹಾರಿಕ ಸತ್ತೆಯನ್ನು ಹ್ಮ್ ಭ್ರಾಂತಿ ರೂಪವಾದ ಪ್ರಾತಿಪಾದಿಕ ಸತ್ತೆಯಂತೆ ಹ್ಮ್ ಯಾವಾತನು ತಿಳಿಯುವನೋ ಆತನು ಬ್ರಹ್ಮವೆತ್ತರಲ್ಲಿ ಶ್ರೇಷ್ಠ. ಹ್ಮ್ ಈ ರೀತಿ ತಿಳ್ಕೊಂಡವ್ರೆ ಬ್ರಹ್ಮಜ್ಞಾನಿಗಳು ಶ್ರೇಷ್ಠರು. ಹ್ಮ್ ಯಾಕೆ? ಹ್ಮ್ ಪಾರಮಾರ್ಥಿಕ ವ್ಯಾವಹಾರಿಕ ಪ್ರಾತಿಭಾಸಿಕಗಳೆಂಬ ಸತ್ತ ತ್ರಯಗಳುಂಟು. ಹ್ಮ್ ಪಾರಮಾರ್ಥಿಕ ಅಂದ್ರೆ ಇರೋದು, ಹ್ಮ್ ವ್ಯವಹಾರ ಅಂದ್ರೆ ಈಗ ಕೆಲವು ರಂಜನೆ ನಡೆಯೋದು, ಹ್ಮ್ ಹ್ಮ್ ಪ್ರಾತಿಭಾಸಿಕ ಅಂತಂದ್ರೆ ಎದ್ದು ತೋರಿ ವ್ಯವಹಾರ ಮಾಡಿದ್ರೆ ನಷ್ಟ ಆಗೋದು. ಹ್ಮ್ ಇವು ಮೂರಿದ್ದು ಕೂಡ ಇವುಗಳಲ್ಲಿ ಹ್ಮ್ ಎರಡೇ ಹ್ಮ್ ಸತ್ತಗಳನ್ನ ಒಪ್ಪಿಕೊಂಡವ್ರು ಜ್ಞಾನಿಗಳು. ಹ್ಮ್ ಒಂದು ಪಾರಮಾರ್ಥಿಕ, ಒಂದು ಪ್ರಾತಿಭಾಸಿಕ. ಹ್ಮ್ ಈ ವ್ಯವಹಾರಿಕ ಯಾಕೋ ಪ್ರಾತಿಭಾಸಿಕದಲ್ಲಿ ಸೇರಿಸ್ಬಿಟ್ರು ಅವ್ರು. ಹ್ಮ್ ಯಾಕೆ ಸೇರಿಸಿರು ಅಂದ್ರೆ ಹ್ಮ್ ಹಗ್ಗದಲ್ಲಿ ಹಾವು ನೋಡಿದಾಗ ಪ್ರಾತಿಭಾಸಿಕ ಹಾವು ನೋಡಿದ್ವಿ, ಹ್ಮ್ ಆದ್ರೆ ಅಲ್ಲಿ ವ್ಯವಹಾರಿಕವಾಗಿ ಏನಾಯ್ತು, ಭಯ ಭೀತ್ಯಾದಿಗಳಾದ್ರು. ಹ್ಮ್ ಹೌದಲ್ರಿ? ಹೌದು. ಹಗ್ಗವನ್ನು ನೋಡಿದಾಗ ಭಯ ಭೀತಿ ಆಯ್ತಿಲ್ಲ ಹಾವು ಕಂಡಾಗ. ಹ್ಮ್ ಹ್ಮ್ ಅದು ಪ್ರಾತಿಭಾಸಿಕದಲ್ಲೇ ತೋರ್ತೀವಿ ವಿನಃ ನಿಜವಾದ ವ್ಯವಹಾರ ಅಲ್ಲ. ಹ್ಮ್ ಹ್ಮ್ ಪ್ರಾತಿಭಾಸಿಕ ಸತ್ತದ ಅಡಿಯಲ್ಲೇ ಆ ಭಯ ಭೀತಿ ತೋರಿದ್ರು ನೋಡ್ರಿ, ಅಭ್ಯಾಸ. ಅದಕ್ಕೆ ಭ್ರಾಂತಿ ಅಂತೀವಲ್ಲ, ಭ್ರಾಂತಿಯಿಂದೇ ವ್ಯವಹಾರಿಕ ತೋರು ಅಂದ್ರೆ ಆ ಭ್ರಾಂತಿಗೆ ಸಂಬಂಧಪಟ್ಟದ್ದೇ ವ್ಯವಹಾರಿಕ. ಆ ಭ್ರಾಂತಿ ಯಾವಾಗ ಕೆಡ್ತೋ ಇಲ್ಲಿ ವ್ಯವಹಾರ ಇಲ್ಲ. ಅದಕ್ಕಾಗಿ ಇಲ್ಲಿ ಎರಡೇ ಒಪ್ಪದು, ವ್ಯವಹಾರಿಕ ಸತ್ತ ಮತ್ತು ಪ್ರಾತಿಭಾಸಿಕ. ಅಂದ್ರೆ ಇಲ್ಲಿ ವ್ಯವಹಾರಿಕ ಸತ್ತ ಅಂತ ಯಾವ್ದಕ್ಕೆ ಅಂತಂದ್ರೆ ಭೂತ ಭವಿಷ್ಯತ್ ವರ್ತಮಾನಗಳೆಂಬ ಕಾಲತ್ರಯಗಳಲ್ಲಿ. ಭೂತಕಾಲ ಅಂದ್ರೆ ಹಿಂದಿದ್ದು, ವರ್ತಮಾನ ಅಂದ್ರೆ ಸದ್ಯದ್ದು, ಭವಿಷ್ಯತ್ ಅಂದ್ರೆ ಮುಂದೆ ಬರ್ತಕ್ಕಂಥ. ಈ ಮೂರು ಕಾಲಗಳಲ್ಲಿ ಯಾವುದು ಇರ್ಬೋದು. ಯಾವ್ದಾದ್ರೆ ಈಗ ಬ್ರಹ್ಮ ಆತ್ಮಲ್ಲಿ ಇರೋದು ಮೂರು ಕಾಲದಾಗ. ಇದಕ್ಕೇನಂತರಿ? ಪಾರಮಾರ್ಥಿಕ ಸತ್ಯ, ಪಾರಮಾರ್ಥಿಕ ಸತ್ಯ, ಪಾರಮಾರ್ಥಿಕ ಸತ್ಯ. ಕಾರಣ ಮೂರು ಕಾಲದಲ್ಲಿ ಯಾವುದು ಇರುವುದು ಅದು ಸತ್ಯ. ಅದರಲ್ಲಿ ಘಟ ಪಟಾದಿ ವ್ಯವಹಾರ ರೂಪವಾದ ಪ್ರಪಂಚವು ವ್ಯವಹಾರಿಕ ಸತ್ಯ. ಇದು ವ್ಯವಹಾರಕ್ಕೆ ಕಾಣುತ್ತೆ ನೋಡಿ. ಯಾವ ಜಗತ್ತು ಅಲ್ಲಿ ಭೀತಿ ಭಯ ತೋರ್ಸಕ್ಕೆ ಹಾವು ಕಾರಣ ಆದಂಗ ಈ ಪ್ರಪಂಚದಲ್ಲಿ ಘಟಪಟಾದಿ ವ್ಯವಹಾರಿಕ ಸತ್ಯ ಆಗಿದೆ. ಇದು ಹಗ್ಗದಲ್ಲಿ ಹಾವು ಹೇಗೆ, ಮತ್ತೆ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಹೇಗೆ, ಮೋಟ ಮರದಲ್ಲಿ ಕಳ್ಳನು ಹೇಗೆ ಇರುವ ಭಾವ ಅಂತ. ಮೋಟ ಮರದಲ್ಲಿ ಕಳ್ಳ ಆನೆ ನಮ ಇಲ್ಲ, ಅದು ತೋರಕತ್ತರ ಭಾವದಿಂದ ತೋರ್ತಾರೆ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಆದೇನು ಇಲ್ಲ, ಭಾವದಿಂದ ತೋರ್ತಾರೆ. ಹಗ್ಗದಲ್ಲಿ ಹಾವಾದನು ಇಲ್ಲ, ಭಾವದಿಂದ ತೋರ್ತಾರೆ. ಅದರಂತೆ
ಪಾರಮಾರ್ಥಿಕ ಸತ್ತವಾದ ಪರಬ್ರಹ್ಮನಲ್ಲಿ ಭಾವದಿಂದ ಜಗತ್ತು ತೋರ್ತ. ಆ ಭಾವ, ದೇಹ ಭಾವ, ವಸ್ತುಗಳ ಭಾವ, ಈ ಭಾವದಿಂದ ತೋರುತ್ತದೆ ವಿನಃ ಈ ಪ್ರಾತಿಪಾತಿಕ ಸತ್ಯ ಏನದ ಈ ಸತ್ತಾತ್ರಯಗಳಲ್ಲಿ ಪಾರಮಾರ್ಥಿಕ ಸತ್ಯ ಎಂದೇ ಯಥಾರ್ಥವಾದ. ಈ ಪಾರಮಾರ್ಥಿಕ ಸತ್ಯ ಅಂತಕ್ಕಂಥದ್ದು ಸತ್ತಂದು ಇರೋದಂತ. ಈ ವ್ಯವಹಾರಿಕ ಸತ್ತ ಪ್ರಾತಿಪಾತಿಕ ಸತ್ಯ ಏನವ ಇದ್ದಂಗೆ ತೋರ್ತಾವ ಮತ್ತೆ ಇಲ್ದಂಗ ಆಗ್ತಾವ. ಅದಕ್ಕೆ ಅವೆರಡು ಸುಳ್ಳು, ಇದು ಒಂದೇ ಸತ್ಯ. ಈ ಪ್ರಪಂಚ ರೂಪವಾದ ವ್ಯವಹಾರಿಕ ಸತ್ಯನ್ನು ಭ್ರಮಕಾರೂಪವಾದ ಪ್ರಾತಿಪಾತಿಕ ಸತ್ಯನ್ನು ತಿಳಿಬೇಕಂತಿಲ್ಲ, ಅಷ್ಟೇ ಮತ್ತೇನಿಲ್ಲ. ಆದರೆ ಯಾವುದೇ ಯಥಾರ್ಥವಾದ ತಿಳುವಳಿಕೆ, ಏಕೆಂದರೆ ವ್ಯವಹಾರಿಕ ಸತ್ಯವು ಪ್ರಾತಿಕ ಸತ್ಯಲ್ಲಿ ಅಂತರ್ಭವಿಸುತ್ತದೆ, ಮೊದಲೇ ಹೇಳಿದ. ಇಲ್ಲಿ ವ್ಯವಹಾರಿಕ ಸತ್ಯ ಏನಂದ್ರೆ ನಾಮ ರೂಪಾತ್ಮಕವಾದ ಪ್ರಪಂಚವು, ನಾಮ ಮತ್ತು ರೂಪ. ನಾಮ ಅಂದ್ರೆ ಹೆಸರು, ರೂಪ ಅಂದ್ರೆ ಆಕಾರ. ಈ ವ್ಯವಹಾರಿಕವಾಗಿ ಪಾರಮಾರ್ಥಿಕ ಸತ್ತದ ಬ್ರಹ್ಮದಲ್ಲಿ ವ್ಯವಹಾರಿಕ ಸತ್ತಾರೂಪದಿಂದ ತೋರುವಂತದ್ದೇನಾದ ಅಂದ್ರೆ ಅದು ಚಿಪ್ಪಿನಲ್ಲಿ ಬೆಳ್ಳಿ ತೋರ್ತದೆ. ಅದರಂತೆ ಪಾರಮಾರ್ಥಿಕ ಸತ್ತಾದ ಪರಬ್ರಹ್ಮಲ್ಲಿ ಜಗತ್ತನ್ನುವಂತ ತೋರ್ಬೇಕಾದ್ರೆ ಹೇಗೆ ಅಂದ್ರೆ ಬರೀ ನಾಮರೂಪದಿಂದ ತೋರ್ತವಲ್ರಿ. ಬರೀ ಹೆಸರು ಮತ್ತು ರೂಪ. 84 ಲಕ್ಷ ಜೀವರಾಶಿಗಳು, ಅನಂತ ಲೋಕಗಳು ಇವೆಲ್ಲ ತೋರ್ತಾವ. ತೋರಿದ್ರು ಕೂಡ ರಜ್ಜು ಸರ್ಪ ನ್ಯಾಯದಂತೆ ಅಧ್ಯಾಸ. ರಜ್ಜು ಸರ್ಪ ನ್ಯಾಯ ಅಂತರ. ಅದರಂತೆ ವ್ಯವಹಾರಿಕ ಸತ್ಯಗೆ ಇರುವಿಕೆ ಮತ್ತೆಲ್ಲಿದೆ? ಇರುವುದು ಒಂದೇ ಪರಬ್ರಹ್ಮ. ಅಂದ್ರೆ ಅಲ್ಲಿ ಇರ್ತಕ್ಕಂತ ವ್ಯವಹಾರಿಕ ಸತ್ಯತೆ ಎಲ್ಲಿ ತರ್ತಾರ? ಸುಳ್ಳಾದಂತ. ಅಂದರೆ ಪಾರಮಾರ್ಥಿಕ ಸತ್ಯಲ್ಲಿ ಕಲ್ಪಿತವಾದ ವ್ಯವಹಾರಿಕ ಸತ್ಯವು ಪ್ರಾತಿಭಾಸಿಕ ಸತ್ಯಗೆ ಬೇರ್ಪೆಯಾಗುವುದಿಲ್ಲ. ಅದೇ ಸುಳ್ಳು ಅಂದ್ರೆ ಇದು ವ್ಯವಹಾರಿಕ ಸತ್ಯ ಆಗ್ತದೆ. ಅದಕ್ಕೆ ಬರೀ ವಾಚ ಮಾತ್ರವಲ್ಲದೆ ಅದೊಂದು ಪ್ರತ್ಯೇಕವಾದ ಸತ್ಯವೆನಿಸದು. ಯಥಾರ್ಥವಾದ ಪಾರಮಾರ್ಥಿಕ ಸತ್ಯದಲ್ಲಿ ಪ್ರಪಂಚವು ಅಧ್ಯಾಸವಾಗಿರೋದು ಉಂಟು ಎಂದು ಒಡಂಬಟ್ಟ ಮೇಲೆ ಅಧ್ಯಾಸವೆಂದರೂ ಪ್ರಾತಿಭಾಸಿಕವೆಂದರೂ ಒಂದೇ. ಅಧ್ಯಾಸ ಅಂದ್ರಷ್ಟೇ ಪ್ರಾತಿಭಾಸಿಕ. ಇದು ಯಾವಾಗ ನಾಶ ಆಗ್ತದ್ರಿ? ಯಾವಾಗ ಇದು ಅಲ್ಲಿ ಹಗ್ಗದ ಜ್ಞಾನ ಆದಾಗ ಹಾವು ಹೋದಂಗೆ, ರಜ್ಜುವಿನ ಜ್ಞಾನವಾದಾಗ ಸರ್ಪದ ತೋರಿಕೆ ಅಳಿವಂತೆ ಇರುವಂತ ಅಧಿಷ್ಠಾನ ರೂಪವಾದ ಪಾರಮಾರ್ಥಿಕ ಸತ್ಯ ಅಂದ್ರೆ ಪರಮಾತ್ಮನ ಜ್ಞಾನವಾದ ಮೇಲೆ ಈ ಅಧ್ಯಾಸ ರೂಪದಿಂದ ವ್ಯವಹಾರಿಕ ಸತ್ಯೆಂದು ತೋರಿಕೆಯು ಇರಬಾರದಾಗಿತ್ತು. ಹಾಗಲ್ಲದೆ ಕೊಳ್ಳುವ ವ್ಯವಹಾರ ತೋರಿಕೆಯು ಪಾರಮಾರ್ಥಿಕ ಸತ್ಯ ಏನಂತ ಜ್ಞಾನಿಗಳಲ್ಲೂ ಸಹ ಇರುವುದರಿಂದ ಇದು ವ್ಯವಹಾರಿಕ ಸತ್ಯವನ್ನು ಅಧ್ಯಾಸ ರೂಪವಾದ ಪ್ರಾತಿಭಾಸಿಕ ಸತ್ಯ ಎಂದು ಹೇಳಬಹುದೇ ಎಂಬ ಪ್ರಶ್ನೆಯನ್ನು
ಮಾಡಿದರೆ ಹ್ಮ್ ಇಲ್ಲೊಂದು ಪ್ರಶ್ನೆ ಆದ್ರಿ. ಹ್ಮ್ ಹ್ಮ್ ಯಾವಾಗ ಹ್ಮ್ ಹಗ್ಗದ ಜ್ಞಾನ ಇಲ್ಲದವನಿಗೆ ಸರ್ಪ ತೋರ್ತದ, ಹ್ಮ್ ಹಗ್ಗದ ಜ್ಞಾನ ಆದ್ಮೇಲೆ ಸರ್ಪ ನಾಶ ಆಗ್ತಾವ. ಹ್ಮ್ ನಾಶ ಆಗ್ತಿಲ್ರಿ ಅಲ್ಲಿ, ಹೌದು. ಮತ್ತೆ ತಿರುಗಿ ಎಂದೋ ತೋರಂಗಿಲ್ಲ ಅವನಿಗೆ. ಅಲ್ಲಿ ಹ್ಮ್ ಹ್ಮ್ ಹಗ್ಗದಲ್ಲಿ ಒಂದು ಸಲ ತೋರಿದ್ದು ಹಗ್ಗದ ಜ್ಞಾನ ಆಯ್ತಂದ್ರೆ ಹ್ಮ್ ಇದೊಂದ್ಸಲ ಹಾವು ತೋರೋದಿಲ್ಲ ಅಲ್ಲಿ. ಹ್ಮ್ ಅದೇ ಪ್ರಕಾರವಾಗಿ ಹ್ಮ್ ಜ್ಞಾನಿಗಳಿಗೂ ಕೂಡ ಹ್ಮ್ ಒಂದ್ಸಲ ಪರಬ್ರಹ್ಮನ ಜ್ಞಾನ ಆದ್ಮೇಲೆ ಹ್ಮ್ ಪುನಃ ಈ ಜಗತ್ತು ಅವ್ರಿಗೆ ತೋರ್ಬಾರ್ದಲ್ಲ, ಹ್ಮ್ ಮತ್ತೆ ತೋರ್ತದಲ್ರಿ. ಹೌದು. ಅಂದಾಗ ಹ್ಮ್ ಈ ಜಗತ್ತಿನಲ್ಲಿ ವ್ಯವಹಾರ ಆದಂತಾನೆ ಅರ್ಥ ಮಾಡ್ಬೇಕು ಅಂತ ಅನಿಸ್ತದ. ಹ್ಮ್ ಅಲ್ಲೇ ಹಾವಿನ ಜ್ಞಾನ ಆದಾಗ ಅದ್ರ ವ್ಯವಹಾರ ಹೋಯ್ತು ನೋಡ್ರಲ್ಲ. ಹ್ಮ್ ಪರಬ್ರಹ್ಮನ ಜ್ಞಾನ ಆದಾಗ ನಾಮರೂಪದ ವ್ಯವಹಾರ ಎಲ್ಲ ನಾಶ ಆಗ್ಬೇಕಲ್ಲ. ಹ್ಮ್ ಅದು ಒಂದೇ ಉಳಿಬೇಕಾಗಿತ್ತು, ಹ್ಮ್ ಹಗ್ಗ ಒಂದೇ. ಹ್ಮ್ ಇಲ್ಲಾದಾಗ ಅದು ಪ್ರತೀತಿ ಆಗುವ ಜಗತ್ತಿರ್ಲಿ, ಹ್ಮ್ ಪರಬ್ರಹ್ಮನ ಜ್ಞಾನ ಆದ್ಮೇಲೆ ಜಗತ್ತು ಇರಬಾರ್ದಾಗಿತ್ತಲ್ಲ ಹ್ಮ್ ಹ್ಮ್ ಅಂತ ಅಂದರೆ ಹ್ಮ್ ಅಧ್ಯಾಸದಲ್ಲಿ ಎರಡು ಪ್ರಕಾರ ಉಂಟು. ಹ್ಮ್ ಅಧ್ಯಾಸ ಹ್ಮ್ ನಿರುಪಾಧಿಕ ಅಧ್ಯಾಸ, ಸೋಪಾಧಿಕ ಅಧ್ಯಾಸವೆಂತಲೂ ಹ್ಮ್ ಎರಡು ವಿಧ ಅಧಿಷ್ಠಾನದ ಜ್ಞಾನವಾದ ಕೂಡಲೇ ಹ್ಮ್ ಅಧ್ಯಾಸವು ನಿವೃತ್ತಿಯಾದರೆ ಇದಕ್ಕೆ ನಿರುಪಾಧಿಕ ಅಧ್ಯಾಸ. ಹ್ಮ್ ಒಂದು ನಿರುಪಾಧಿಕ ಅಧ್ಯಾಸ, ಸೋಪಾಧಿಕ ಅಧ್ಯಾಸ. ಹ್ಮ್ ಅಂದ್ರೆ ಹ್ಮ್ ಸೋಪಾಧಿಕ ಅಧ್ಯಾಸ ಅಂತ ಯಾವ್ದು ಕನ್ಬೇಕಂದ್ರೆ ಹ್ಮ್ ಈ ಯಾವುದು ಅಧಿಷ್ಠಾನದ ಜ್ಞಾನವಾದ ಕೂಡಲೇ, ಹ್ಮ್ ಹಗ್ಗದ ಜ್ಞಾನ ಆದ ಕೂಡಲೇ ಹ್ಮ್ ಆ ಭ್ರಾಂತಿ ನಿವೃತ್ತಿ ಆದ್ರೆ ಇದಕ್ಕೆ ನಿರುಪಾಧಿಕ ಅಧ್ಯಾಸ ಅಂತ. ನಿರುಪಾಧಿಕ. ಹ್ಮ್ ಮತ್ತೆ ಇನ್ನೊಂದು ಅಧಿಷ್ಠಾನದ ಜ್ಞಾನವಾದರೂ ಅಧ್ಯಾಸವು ಮುಂದಿನಂತೆ ತೋರಿ ಅಡಗದೆ ಇರುವುದು ಯಾವುದು ಅದು ಸೋಪಾಧಿಕ ಅಧ್ಯಾಸವೆನ್ನಬೇಕು. ಅಧಿಷ್ಠಾನದ ಜ್ಞಾನವಾದರು, ಹ್ಮ್ ಅಧಿಷ್ಠಾನ ಯಾವ್ದ್ರಿ? ಪರಮಾತ್ಮ. ಆ ನನ್ನ ಸ್ವರೂಪ ಜ್ಞಾನವಾದರೂ ಕೂಡ ಹ್ಮ್ ಆ ಭ್ರಾಂತಿ ಅಂತಕ್ಕಂಥದ್ದು ಅಧ್ಯಾಸ ಹ್ಮ್ ಮುಂದಿನಂತೆ ತೋರ್ಕೆ, ಹ್ಮ್ ಮೊದಲಿನಂತೆ ತೋರಿ ಹ್ಮ್ ಅಡಗದೆ ಅಂದ್ರೆ ನಾಶ ಆಗಲಾರದೆ ಇರುವುದು ಆವುದು ಅದು ಸೋಪಾಧಿಕ ಅಧ್ಯಾಸ. ಹಾ, ನಿರುಪಾಧಿಕ ಅಂದ್ರೆ ಜ್ಞಾನದಾಗ ಅಡಿಗೆ ಬಿಡ್ತದ್ರಿ. ಸೋಪಾಧಿಕ ಅಂದ್ರೆ ತಿಳಿದ ಮೇಲೆ ಕೂಡ ಮೊದಲಿನಂತೆ ತೋರಿ ಆ ಕಾಣುವಂಗೆ ಇರುವುದೇನಾದ ಅದು ಸೋಪಾಧಿಕ ಅಧ್ಯಾಸ. ಈ ನಿರುಪಾಧಿಕ ಸೋಪಾಧಿಕ ಅಧ್ಯಾಸಗಳಲ್ಲಿ ಬಾಹ್ಯ ಅಂದ್ರೆ ಹೊರಗ, ಅಂತರ ಅಂದ್ರೆ ಒಳಗ, ಎರಡು ರೂಪದಿಂದ ಉಂಟು. ಕಾರಣ ಅಧಿಷ್ಠಾನ ರೂಪವಾದ ರಜ್ಜುವಿನ ಜ್ಞಾನವಾದ ಕೂಡಲೇ ಅಧ್ಯಾಸ ಸರ್ಪವು ನಿವೃತ್ತಿ ಆಗ್ತದೆ. ಹೌದಲ್ರಿ? ಅಧಿಷ್ಠಾನ ರೂಪವಾದ ಯಾವ್ದ್ರಿ? ರಜ್ಜು ಅಂದ್ರೆ ಹಗ್ಗ. ಹಗ್ಗದ ಜ್ಞಾನ ಕೂಡಲೇ ಅಧ್ಯಾಸ ಹೋಗ್ತಾವ ಸರ್ಪ. ಇದು ಬಾಹ್ಯ ನಿರುಪಾಧಿಕ ಅಧ್ಯಾಸವಾಗಿದೆ. ಇದು ಹೊರಗಿನ ಭ್ರಾಂತಿ. ಇದೊಂದು ಏನಿದೆ ಅಂದ್ರೆ ಕನ್ನಡಿಯಲ್ಲಿ ತೋರುವ ಪ್ರತಿಬಿಂಬವು ಕನ್ನಡಿಯಲ್ಲಿ ನಿಮ್ ಪ್ರತಿಬಿಂಬ ತೋರ್ತವ್ರಿ. ಆದ್ರೆ ಬಹಳ ಪರೀಕ್ಷೆ ಮಾಡಿ ನೋಡ್ಬೇಕು. ಬಲ ಕಿವಿ ಎಡವಾಗಿಯೂ, ಎಡಗಿವಿ ಬಲವಾಗಿಯೂ ಕಾಣ್ತದೆ. ಆ ರೀತಿ ಕಂಡರೂ ಕೂಡ
ಹ್ಮ್ ಬಲವು ಬಲವಾಗಿಯೇ ಹ್ಮ್ ಎಡವು ಎಡವಾಗಿಯೇ ಇರುವುದು. ಹೌದು ಹೌದಿಲ್ಲಮ್ಮ? ಹೌದು ಹೌದು ಹ್ಮ್ ಹ್ಮ್ ನಿಮ್ ಕನ್ನಡಿ ನೋಡ್ರಿ, ನಿಮ್ ಎಡಗಿವಿ ಬಲಗಡೆ ಕಾಣ್ತದ, ಬಲಗಿವಿ ಎಡಗಡೆ ಕಾಣ್ತದ. ಹೌದು ಹೌದು ಹ್ಮ್ ಆದ್ರೆ ನಿಮ್ದು ಬಲಗಿವಿ ಬಲಗಲೆ ಅದ, ಎಡಗಿವಿ ಎಡಗಲೆ ಅದ. ಹೌದು ಹ್ಮ್ ಹೀಗಿದ್ರು ಕೂಡ ಭ್ರಾಂತಿ ರೂಪದ ಬಡವು ಬಲ ಎಡವಾಗಿ ಎಡವು ಬಲವಾಗಿ ತೋರ್ತಾವ. ಹ್ಮ್ ಹ್ಮ್ ಇದು ಸಹಜ. ಹ್ಮ್ ಅದರಂತೆ ಹ್ಮ್ ಹ್ಮ್ ತನ್ನ ಮುಖರೂಪ ಅಧಿಷ್ಠಾನದ ಜ್ಞಾನವಾಗಿದ್ದರು. ಹ್ಮ್ 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 ನನ್ನ ಮುಖದ ರೂಪ ಅಧಿಷ್ಠಾನ ಜ್ಞಾನ ನನಗಿದೆ. ಹ್ಮ್ ನಂದು ಕಿವಿ ಬಲಗಡೆ ಇದೆ, ಈ ಕಿವಿ ಬಲಗಡೆ ಇದೆ ಅಂತ ಗೊತ್ತಿದೆ. ಹ್ಮ್ ಗೊತ್ತಿದ್ರು ಕೂಡ ಹ್ಮ್ ಉಪಾಧಿ ರೂಪವಾದ ದರ್ಪಣದಲ್ಲಿನ ಪ್ರತಿಬಿಂಬದ ತೋರಿಕೆಯ ಮಾತ್ರ ಹ್ಮ್ ಮುಂದಿನಂತೆ ತೋರುವುದು. ಹ್ಮ್ ಹ್ಮ್ ಆ ಪ್ರತಿಬಿಂಬ ತೋರ್ಬೇಕಾದ್ರೆ ಹ್ಮ್ ಈ ತಿಳ್ಕೊಂಡ್ರು ಕೂಡ ಅದು ಮತ್ತೆ ಎಡವು ಬಲವಾಗಿ ಬಲವು ಎಡವಾಗಿ ತೋರ್ತದೆ. ಹ್ಮ್ ಹ್ಮ್ ನೀವೇನಾಗಿಲ್ಲ, ಹ್ಮ್ ಹೌದು ಆದ್ರೂ ಅಲ್ಲಿ ಆಗಿಲ್ಲ ಅಂತ ನೀವು ಮತ್ತೆ ಕನ್ಫರ್ಮ್ ಮಾಡ್ಕೊಂಡು ಮತ್ತೆ ನೋಡ್ರಿ ಮತ್ತೆ ಹಂಗೆ ತೋರ್ತದೆ, ಹೌದು ಹ್ಮ್ ಅದಂತೆ ತೋರ್ತದೆ. ಹ್ಮ್ ಹೌದು ಅದರಂತೆ ಇದು ಬಾಹ್ಯ ಸೋಪಾದಿಕ ಅಧ್ಯಾಸ. ಹ್ಮ್ ಹ್ಮ್ ಇದು ಬಾಹ್ಯ ಸೋಪಾದಿಕ ಅಧ್ಯಾಸ ಅಂತಾರೆ. ಅಂದ್ರೆ ಇವಾಗ ಇದು ಅಭ್ಯಾಸ ಜ್ಞಾನದಿಂದನೂ ಹೋಗ್ಲಿಲ್ಲ ಅಂದ್ರೆ ಮತ್ತೆ ಯಾವ ರೀತಿಯಿಂದ ಮತ್ತು ಈಗ ಇಲ್ಲಿ ಮುಂದೆ ಹೇಳ್ತಾರೆ, ಇಲ್ಲಿ ಹೇಳಕತ್ತಾರ ರೀ, ಹ್ಮ್ ಹ್ಮ್ ಇದು ಬಾಹ್ಯ ಸೋಪಾದಿಕ ಅಧ್ಯಾಸವಾಗಿದೆ. ಹ್ಮ್ 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 ಅದು ಹೋಗಕ್ ಬರಂಗಿಲ್ಲ. ಹ್ಮ್ ಅದು ಈ ನಂದು ಎಡ ಬಲವಾಗಿ ಬಲ ಎಡವಾಗಿ ಯಾಕೆ ತೋರ್ತದ ಅಂತಂದ್ರೆ ಹ್ಮ್ ಏನ್ರಿ, ಹ್ಮ್ ಅದು ಉಪಾಧಿಯ ದೋಷ. ಉಪಾಧಿ ಉಪಾಧಿ ಅದು. ಆ ಉಪಾಧಿ ದೋಷವೇನ ಸ್ವರೂಪದ ದೋಷ ಅಲ್ಲ. ಹೌದಲ್ರಿ? ಹ್ಮ್ ಅದರಂತೆ ಹ್ಮ್ ತತ್ವವ್ಯಕ್ತನಿಗೂ ಹ್ಮ್ ಹಿಂಗೆ ಯಾರಾದ್ರೂ ಉಂಟೆ ಅಂದ್ರೆ ತತ್ವ ಬಲ್ಲಂತ ಜ್ಞಾನಿಗೂ ಸಹ ಹ್ಮ್ ಬಾಹ್ಯ ಸೋಪಾದಿಕ ಉಂಟು. ನೀವು ತೋರ್ತಾವ, ಹ್ಮ್ ನೀವು ತಿಳಿದ ಮೇಲೆ ಕೂಡ ನಿಮ್ ಮುಖ ತೋರ್ತದ ಹಂಗ. ಹ್ಮ್ ಜ್ಞಾನಿ ತಿಳಿದ ಮೇಲೆ ಕೂಡ ಜಗತ್ ಹಂಗ ತೋರ್ತದ ಅವನಿಗೆ. ಏನು? ಅಹಂ ಕರ್ತ ಅಹಂ ಭೋಕ್ತ ಎಂಬ ಆತ್ಮನಲ್ಲಿ ನಾನು ಕರ್ತ, ನಾನು ಮಾಡುವವನು, ಮಾಡಿದ್ದನ್ನೇ ನಾನೇ ಊಟ ಮಾಡುವನು, ನಾನೇ ಉಣ್ಣುವವನು, ನಾ ಮಾಡದೇ ಇದ್ರೆ ಉಣ್ಣಲಿಕ್ಕೆ ನನಗೇನಿಲ್ಲ ಅಂತ ಏನ್ ತಿಳ್ಕೊಂಡನಲ್ರಿ ಎಂಬ ಆತ್ಮನಲ್ಲಿ ಯಾವ ಕರ್ತೃತ್ವ ಬುದ್ಧಿ ಇರುವುದು ಅದು ಅಂತರ ಸೋಪಾದಿಕ ಅಧ್ಯಾಸವಾಗಿದೆ. ಇದೇನಂದ್ರೆ ಅಂತರ ಸೋಪಾದಿಕ ಅಧ್ಯಾಸ. ಅವನು ತಿಳ್ಕೊಂಡಾನ, ಅಹಂ ಕರ್ತನಲ್ಲ, ಅಹಂ ಭೋಕ್ತನಲ್ಲ, ನಾನು ಆತ್ಮ ತಿಳ್ಕೊಂತಾನ. ಆಮೇಲೆ ಬಾಹ್ಯದಲ್ಲಿ ಸೋಪಾದಿಕ ಭ್ರಾಂತಿಯಿಂದ ಅವನಿಗೆ ಉಣ್ಣವನು ನಾನು ಅಂತಂಗ ಆಗ್ತದ. ಊಟ ಮಾಡದಂಗ ಕಾಣ್ತದಿಲ್ರಿ? ಹೀಗೆ ತೋರುವುದೇನದ ಇದಕ್ಕೆ ಸೋಪಾದಿಕ ಅಧ್ಯಾಸ ಅಂದ್ರೆ ಅಂತಃಕರಣ ಉಪಾಧಿ ಅಂತ. ಕನ್ನಡ ಉಪಾಧಿ, ಇಲ್ಲಿ ಅಂತಃಕರಣ ಉಪಾಧಿ. ಅಸಂಗ ನಿರ್ವಿಕಾರವಾದ ಆತ್ಮ ಸ್ವರೂಪದಲ್ಲಿ ಕರ್ತೃತ್ವ ಭೋಕ್ತೃತ್ವಗಳು ಇರುವುದಿಲ್ಲ. ಬ್ರಹ್ಮನಲ್ಲಿ ಅದೇನ್ರಿ? ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ. ಯಾಕ? ನಿರಾಕಾರ, ನಿರವಯ, ನಿತ್ಯ ತೃಪ್ತ, ಅಭೋಕ್ತ ಭೋಜನಂ ಅಂತ ಅವನಿಗೆ. ಆ ಅಂತಃಕರಣದಿಂದ ಕರ್ತೃತ್ವ ಭೋಕ್ತೃತ್ವಾದಿ ಧರ್ಮಗಳು ಆತ್ಮನಲ್ಲಿ ಆರೋಪಿಸಲ್ಪಟ್ಟಿವೆ. ಆತ್ಮ ಎಲ್ಲಿ ಅವ್ರಿ? ಅಂತಃಕರಣದಲ್ಲಿ ಕರ್ತೃತ್ವ ಭೋಕ್ತೃತ್ವಾದಿ ಈ ಧರ್ಮಗಳು ಆತ್ಮವಲ್ಲ, ಆದರೂ ಆತ್ಮನಲ್ಲಿ ಆರೋಪಿಸಲ್ಪಟ್ಟಿವೆ.
ಆತ್ಮಲ್ಲಿ ಆರೋಪ ಆಗ್ಯದ ನೋಡ್ರಿ. ಆರೋಪ ಆದ್ರೂ ಕೂಡ ಆ ಆರೋಪ ಸತ್ಯ ಅಲ್ಲ ಅಂತ ತಿಳ್ಕಂತ. ಕಾರಣ ನಿನ್ನ ಕಿವಿಗಳು ಬೇರೆ ಕಂಡ್ರು ಕೂಡ ಅದು ಆರೋಪ ವಿನಃ ನಿಜವಾದ ಸ್ವರೂಪ ನಂದಲ್ಲ. ಎಡಗಿವಿ ಬಲ ಬಲಗಿವಿ ಎಡ, ಆ ಪ್ರತಿಬಿಂಬ ಆರೋಪ ಮಾಡದಮ್ಮ ನಿಮಗ. ನೀವು ನಿಜ ಅಂತ ಒಪ್ಕೊಂತೀರೇನು? ಇಲ್ಲ. ಯಾಕ? ಸುಳ್ಳು. ಅದೇ ಧರ್ಮ ಯಾವುದು? ದರ್ಪಣದ ಧರ್ಮ. ಅದೇ ರೀತಿ ಆತ್ಮಲ್ಲಿ ಆರೋಪ ಆಗಿ ಆ ಉಪಾದಿಯು ಇರುವವರೆಗೆ ಅಧಿಷ್ಠಾನ ರೂಪದಲ್ಲಿ ಆತ್ಮಜ್ಞಾನವಾದರು. ಆ ಕನ್ನಡಿ ಇರುವವರೆಗೂ ಎಷ್ಟು ಸಲ ನೋಡಿದ್ರು ಕೂಡ ಅದರಂಗೆ ತೋರ್ತದೆ. ಎಲ್ಲಿವರೆಗಮ್ಮ? ಕನ್ನಡಿ ಇರುವವರೆಗೆ. ಅದೇ ಪ್ರಕಾರವಾಗಿ ಕರ್ತೃತ್ವ ಭೋಕ್ತೃತ್ವಾದಿ ಧರ್ಮಗಳು ಅಧಿಷ್ಠಾನವಾದ ಆತ್ಮನ ಜ್ಞಾನವಾದರೂ ಕೂಡ ಅವು ತೋರ್ತಾವ. ಕಾರಣ ತೋರಿದ್ರು ಕೂಡ ಆದಿತಾನು ವೃತ್ತಿ ಎಂದಿರುತ್ತವೆ. ಇದ್ರು ಕೂಡ ಆ ಜ್ಞಾನಿಗಳಿಗೆ ಬಾಧ ಕೊಡಂಗಿಲ್ಲ. ಕನ್ನಡಲ್ಲಿ ಹಂಗ ನೋಡಿದ್ರು ಕೂಡ ನೋಡುವಂತವರಿಗೆ ದುಃಖ ಆಗದಲ್ಲ. ಆಗ್ತದೆ ದುಃಖ? ಕನ್ನಡ ನೋಡಿರಲ್ಲ ಮತ್ತೆ ದುಃಖ ಆಗಿಲ್ಲ ನೋಡ್ರಿ. ಅದಂತೆ ಜ್ಞಾನಿಯಲ್ಲಿ ಕರ್ತೃತ್ವ ಭೋಕ್ತೃತ್ವ ತೋರಿದ್ರು ಕೂಡ ಆತನಿಗೆ ಅವು ದುಃಖ ಕೊಡಂಗಿಲ್ಲ. ಯಾಕ ಅಂದ್ರೆ ಇದು ಉಪಾದಿಯ ಧರ್ಮ. ನಾನು ಅಜ್ಞನು ಬ್ರಹ್ಮ ವಸ್ತುವನ್ನು ಅರಿಯನು ಎಂಬುದಾವುದು ಅದು ಅಂತರ ನಿರುಪಾದಿಕ ಅಧ್ಯಾಸವಾಗಿದೆ. ಯಾವನು ನಾನು ಅಜ್ಞಾನಿ, ಬ್ರಹ್ಮನನ್ನ ತಿಳಿಯಲಾರನು ಎಂದು ಆವುದು ಯಾವುದು ಭಾವಿದೆಯೋ ಅದು ಅಂತರ ನಿರುಪಾದಿಕ ಅಧ್ಯಾಸ. ಈ ಅಧ್ಯಾಸ ಏನ್ ಮಾಡ್ತಂದ್ರೆ ಬ್ರಹ್ಮಜ್ಞಾನವಾದ ಕೂಡಲೇ ರಜ್ಜು ಜ್ಞಾನದಿಂದ ಸರ್ಪವು ನಿವೃತ್ತಿ ಆದಂತೆ ಇದು ನಿವೃತ್ತಿ ಆಗ್ತದೆ. ಯಾವ್ದು ನಿವೃತ್ತಿ ಆಯ್ತ್ರಿ? ನಿರುಪಾದಿಕ ಅಧ್ಯಾಸ. ಈಗ ನಾನ್ ತಿಳಿಲಿಲ್ಲ, ಬ್ರಹ್ಮನ ಬಗ್ಗೆ ಗೊತ್ತಿಲ್ಲ, ಶಿವನ ಬಗ್ಗೆ ಗೊತ್ತಿಲ್ಲ, ಜಗತ್ತಿನ ಬಗ್ಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಗೊತ್ತಿಲ್ಲದಾಗ ನನಗೆ ಏನಾದ್ರೂ ಗೊತ್ತಾದಾಗ ತಿಳಿತು ನನಗೆ ನನ್ನ ಸ್ವರೂಪ ಏನಾದ್ರು ಈಗ ಪರಬ್ರಹ್ಮ ಇದ್ದೇನೆ. ದೇಹ ನಾನಲ್ಲ, ಅದಕ್ಕೆ ದೇಹಕ್ಕೆ ಬರುವಂತ ಸರ್ವ ಧರ್ಮ ಕರ್ಮಗಳು ಕೂಡ ನನಗೆ ಯಾವಿಲ್ಲ ಅಂತ ಈಗ ನಿರುಪಾದಿಕ ಅಧ್ಯಾಸ. ಇದು ಬ್ರಹ್ಮಜ್ಞಾನ ಆದ್ಮೇಲೆ ಕೆಟ್ಟ ಹೋಗ್ತದೆ. ಆದ್ದರಿಂದ ಸೋಪಾದಿಕ ಅಧ್ಯಾಸ. ಸೋಪಾದಿಕ ಅಧ್ಯಾಸದಿಂದ ಜ್ಞಾನಿಯಲ್ಲಿ ಕೊಡುಕೊಳ್ಳುವ ವ್ಯವಹಾರ ನಡೀತದೆ. ಇಲ್ಲಿ ಏನ್ ನಡೆದ್ರೆ ವ್ಯವಹಾರ ನಡೀತದಲ್ಲ, ಕೊಡುಕೊಳ್ಳುವ. ಈಗ ನಾನು ಸಹಜವಾಗಿ ನೀವು ಹೇಳ್ತೀನಿ, ಯಥಾರ್ಥವಾಗಿ ನೀವು ಕೇಳ್ತೀರಿ, ಇದು ವ್ಯವಹಾರ ನಡೆದದ. ಕಿಂತು ಅಧ್ಯಾಸ ರೂಪವಾದ ವ್ಯವಹಾರಿಕ ಸತ್ಯವು ಪ್ರಾತಿಭಾಸಿಕ ಸತ್ಯಗೆ ಬೇರೆ ಆಗಿರುತ್ತದೆ. ಇರೋದೇನ್ರಿ? ಪಾರಮಾರ್ಥಿಕ ಒಂದೇ. ಹೀಗೆ ಅದ್ವೈತ ಶಾಸ್ತ್ರದ ಸಿದ್ಧಾಂತದಲ್ಲಿ ಪಾರಮಾರ್ಥಿಕ ಪ್ರಾತಿಭಾಸಿಕ ಇವೆರಡೂ ಸತ್ಯಗಳನ್ನು ಮಾತ್ರ ಸ್ವೀಕರಿಸುದುಂಟು. ಪಾರಮಾರ್ಥಿಕ ಸತ್ಯ ಒಂದು, ಪ್ರಾತಿಭಾಸಿಕ ಸತ್ಯ ಒಂದು. ಜ್ಞಾನಿಗೆ ಜಗತ್ತು ಹೇಗೆ ಕಾಣ್ತಂದ್ರೆ ಪ್ರಾತಿಭಾಸಿಕ, ಪಾರಮಾರ್ಥಿಕವಲ್ಲ. ಇವೆರಡರಲ್ಲಿ ಪಾರಮಾರ್ಥಿಕ ಸತ್ಯ ಯಥಾರ್ಥವಾದ ಯಾವಾಗ ಇದ್ದಕ್ಕಿದ್ದೇ ಇರುವ
ಈ ಪ್ರಾತಿಭಾಸಿಕ ಸತ್ತೆ ಹ್ಮ್ ಹೇಗಿದೆ ಅಂದ್ರೆ ಹ್ಮ್ ಭ್ರಮಕ ಅಂದ್ರಷ್ಟೇ, ಭ್ರಾಂತಿ ಅಂದ್ರ ಹ್ಮ್ ಹ್ಮ್ ಇದು ಸುಳ್ಳಾಗಿ ಇರುವುದು, ಹ್ಮ್ ಹ್ಮ್ ಯಾವಾಗಲೂ ಸತ್ಯವಾಗಿರೋದು, ಸುಳ್ಳಾಗಿರುವುದು. ಹ್ಮ್ ಸುಳ್ಳಿಗೆ ಏನಂತ ಹೇಳ್ಬೇಕ್ರಿ? ಹ್ಮ್ ಏನು ಹೇಳಕ್ ಬರಂಗಿಲ್ಲ, ಅದಕ್ಕೆ ಸುಳ್ಳು ಅಂದ್ಬಿಟ್ಟು. ಹ್ಮ್ ಅದೇ ರೀತಿ ಹ್ಮ್ ಕೊನೆಗೆ ವ್ಯವಹಾರಿಕ ಹ್ಮ್ ಸತ್ಯನ್ನ ಪ್ರಾತಿಭಾಸಿಕ ಸತ್ಯ ಅಂತಾನೆ ಹ್ಮ್ ಜ್ಞಾನಿ ಹ್ಮ್ ತಿಳ್ಕೊಂಡದುಂಟು. ಹ್ಮ್ ಈ ರೀತಿ ತಿಳ್ಕೊಂಡವನಿಗೆ ಹ್ಮ್ ಬ್ರಹ್ಮ ಜ್ಞಾನವಾದ ಮೇಲೆ ಕೂಡ ಹ್ಮ್ ಅವನಿಗೆ ದೇಹ ಅನ್ನುವಂಥದ್ದು ತೋರಿ ದೇಹದ ಧರ್ಮ ಕರ್ಮಗಳು ತೋರಿದ್ರು ಕೂಡ ಹ್ಮ್ ಅವನಿಗೆ ಯಾವ ಬಾಧೆ ಇಲ್ಲ. ಹ್ಮ್ ಯಾಕೆ ಸುಳ್ಳು ಕನ್ನಡ ಇಲ್ಲ ಹಂಗ್ ಕಾಣ್ತಂದ್ಮೇಲೆ ಅದಕ್ಕೆ ಏನ್ ಮಾಡಕ್ ಹೋಗ್ತೀವ ನಾವು? ಪರಿಹಾರ ಏನ್ ಮಾಡಂಗಿಲ್ಲ. ಕನ್ನಡ ಅದು ಧರ್ಮ. ಈ ರೀತಿ ಜ್ಞಾನಿಗಳು ತಿಳಿದುಕೊಂಡಿರುತ್ತಾರೆ ಎನ್ನುವಂತ ಶ್ಲೋಕ. ಇದು ಕನ್ನಡದ ಭಾವಾರ್ಥದಲ್ಲಿ 3 ಸತ್ಯಗಳುಂಟು ತಿಳಿಯಲು. 3 ಯಾವ್ರಿ? ವ್ಯವಹಾರಿಕ, ಪಾರಮಾರ್ಥಿಕ, ಪ್ರಾತಿಭಾಸಿಕ. ಅದರಲ್ಲಿ ಪಾರಮಾರ್ಥಿಕ, ವ್ಯವಹಾರಿಕ, ಸಾರವಿಲ್ಲದ ಪ್ರಾತಿಭಾಸಿಕ, ಇದರಳು ಒಂದನೆಯ ಪಾರಮಾರ್ಥಿಕ ಸತ್ಯ ಅಂತ ವಿಚಾರ ಮಾಡಿ ನೋಡಿದಾಗ ಪಾರಮಾರ್ಥಿಕ, ವ್ಯವಹಾರಿಕ ಅಂದ್ರೆ ಸಾರವಿಲ್ಲದ, ರಸ ಇಲ್ಲ ಅಂತದಲ್ಲ. ಪ್ರಾತಿಭಾಸಿಕನು ಅಷ್ಟೇ, ಸುಳ್ಳಾಗಿದೆ. ಪಾರಮಾರ್ಥಿಕ ಸತ್ಯ ಎಂಬುದು ಸಾರವಾದದ್ದು, ಅದು ಸತ್ಯವಾದದ್ದು. ಬಳಿಕ 2 ನಿಸ್ಸಾರ. ಅದಕ್ಕೆ ಆತ್ಮನಲ್ಲಿ ವ್ಯವಹಾರನೇ ಇಲ್ಲ, ಆತ್ಮನಲ್ಲಿ ಭ್ರಾಂತಿನೇ ಇಲ್ಲ. ಈ ರೀತಿ ಎಂದು ಅರಿದ ಆತನೇ ಪರಬ್ರಹ್ಮ ವಿದ್ವರನು. ಇಂಥವರು ತಿಳ್ಕೊಂಡವ್ರು ಯಾರೇನು ಅಂದ್ರೆ ಈ ರೀತಿ ತಿಳ್ಕೊಂಡವರೇ ಬ್ರಹ್ಮಜ್ಞಾನಿಗಳು. ನೇರವಾಗಿ ಬ್ರಹ್ಮನನ್ನ ತಿಳ್ಕೊಂಡಿವಂತ ಯಾರು ಹೇಳ್ತಾರಂದ್ರೆ ಅವ್ರು ಅಜ್ಞಾನಿಗಳೇ ವಿನಃ ಬ್ರಹ್ಮಜ್ಞಾನಿಗಳಲ್ಲ ಅಂತ ಇಲ್ಲಿ ಹೇಳ್ತಾ. ಅಂದ್ರೆ ಪ್ರಾತಿಭಾಸಿಕ ಇದ್ರೊಳಗೆ ಇರ್ತಾರಂತಾರೆ. ಅಂದ್ರೆ ಜ್ಞಾನಿಗಳಂದ್ರೆ ಪ್ರಾತಿಭಾಸಿಕ ಇದ್ರೊಳಗೆ ಇರ್ತಾರಂತ. ಪಾರಮಾರ್ಥಿಕದಲ್ಲಿ ಇರ್ತಾರೆ. ಪಾರಮಾರ್ಥಿಕ ಅಂದ್ರೆ ಪರಬ್ರಹ್ಮ ಅಂದ್ರೆ ಈಶ್ವರ ಅಂದ್ರೆ ಅದೇ ಯಥಾರ್ಥ ರೂಪವನ್ನು ನೋಡಿದವರು ಇರ್ತಾರೆ. ತಮ್ಮ ಯಥಾರ್ಥ ಸ್ವರೂಪ ಗೊತ್ತಿದೆ. ಕನ್ನಡಿಯಲ್ಲಿ ನೋಡುವಾಗ ನನ್ನ ಮುಖ ಹೀಗಿದೆ, ಹಿಂಗೆ ಇದೆ ಅಂತ ಗೊತ್ತಿದೆ. ಆದ್ರೂ ಪ್ರಾತಿಭಾಸಿಕದಿಂದ ನೋಡುವಾಗ ಬಲ ಎಡ, ಎಡ ಬಲ ಕಾಣ್ತಲ್ಲ. ಆದ್ರೆ ಅಲ್ಲಿ ತೋರ್ದಂಗ ಅನ್ಕೊಂಡಾರೆ ತಾವ್ ತಿಳ್ಕೊಂಡಿದ್ದೆ ಸತ್ಯ ಅನ್ಕೊಂಡಾರ. ಅಂದ್ರೆ ತಿಳ್ಕೊಂಡ್ರೆ ಈಗ ಪ್ರಾತಿಭಾಸಿಕ ಚೆನ್ನಾಗಿ ಅರ್ಕೊಂಡ್ರೆ ಹಿಂಗೆ ಇರ್ತಾರ ನೋಡ್ರಿ, ಹಿಂಗೆ ಇರ್ತಾರೆ. ಯಾಕಂದ್ರೆ ಇದು ಉಪಾಧಿ. ಯಾಕೆ ಬಂತಂದ್ರೆ ಮೊದ್ಲೇ ಶಾಸ್ತ್ರ ಬಂದದ, ಮುಂದನ ಬರ್ತಾವ. ಈ ಉಪಾಧಿ ಎದರಿಂದ ಬಂದದ ಅಂತ ಆದ್ರೆ ಇದು ಪ್ರಾರಬ್ಧ ಇರತಾನ ತೋರ್ತವೆ. ಕನ್ನಡ ಇರತಾನ ಕಿವಿ ತೋರ್ತವೆ. ಕನ್ನಡ ಇಲ್ಲ ಅಂದಾಗ ಯಾರು ತೋರ? ಅದಕ್ಕೆ ಜ್ಞಾನಿಗಳಿಗೆ ಪ್ರಾರಬ್ಧದಿಂದ ಶರೀರ ಎಲ್ಲಿವರೆಗಿರ್ತವ ಅಲ್ಲಿಯವರು ಶರೀರದ ಧರ್ಮ ಕರ್ಮಗಳು ಆತನಲ್ಲಿ ಆರೋಪ ಆಗ್ತಾವ. ಕನ್ನಡೆಯಲ್ಲಿ ಕಿವಿ ಆರೋಪ ಮಾಡದಂಗ ಈ ಉಪಾಧಿ ಆತ್ಮಜ್ಞಾನಲ್ಲಿ ಆರೋಪ ಮಾಡ್ತವ, ಆದ್ರೆ ಅರ್ಥವಲ್ಲ ಅಂತ ತಿಳ್ಕೊಂಡವನೇ ಜ್ಞಾನಿ ಅಂತಕ್ಕಂಥ ಮಾತು. ಇಲ್ಲಿಗೆ ಮುಕ್ತಾಯ ಮಾಡಂದ್ರಿ. ಒಳ್ಳೇದಾಯ್ತು. ನಿನ್ನೆ ಲೇಟ್ ಆಯ್ತೇನ್ರಿ ಬರಕ್ಕೆ? ನಿನ್ನ ಬಾಳ ಲೇಟ್ ಆಯ್ತ್ರಿ, 12:30 ಮೇಲೆ. ಆಯ್ತು. ನಾನು 11 ತನ ನೋಡ್ರೆ
ನಾನು ಹೇಳ್ಬೇಕಂತಿದ್ರೆ ಇಲ್ಲ ಪರವಾಗಿಲ್ಲ ನಡೀತಾ ಮರ್ತೋಗ್ಬಿಡ್ತೀನಿ ಅದು. ಇಲ್ಲ ಏನ್ ತೊಂದ್ರೆ ಆಯ್ತು ರೆಸ್ಟ್ ಮಾಡಿ ನಮಸ್ಕಾರ. ನಮಸ್ಕಾರ.